ವರ್ಷದ ಸಂಭ್ರಮದಲ್ಲಿದೆ ಈ ಶಾಲೆ. ಹಲವಾರು ಸಾಧನೆಗಳನ್ನು ನಿತ್ಯವೂ ತಮ್ಮ ಅಕೌಂಟಿಗೆ ಸೇರಿಸಿಕೊಳ್ಳುತ್ತಾ ಕಡಬ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ಸರ್ಕಾರಿ ವಿದ್ಯಾಸಂಸ್ಥೆ ಎನ್ನುವಂತಹ ಹೆಮ್ಮೆಯನ್ನು ತನ್ನ ಬುಟ್ಟಿಯಲ್ಲಿ ಸೇರಿಸಿಕೊಂಡಿರುವ ಎನ್ನೆಚ್ಚಿಗೆ ತಾಗಿಕೊಂಡು ವಿಸ್ತಾರವಾಗುತ್ತಾ ವಿದ್ಯಾರ್ಥಿಗಳಿಗೆ ಬದುಕಿಗೆ ದಾರಿದೀಪವಾಗಿ ಹಲವಾರು ವಿದ್ಯಾರ್ಥಿಗಳನ್ನು ಬದುಕನ್ನು ರೂಪಿಸಿರ್ತಕ್ಕಂತಹ ಈ ನೆಲದ ಹೊಸ ಇತಿಹಾಸಕ್ಕೆ ಮುನ್ನಡಿ ಬರಿತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಗೌರವದಿಂದ ಪ್ರಾರ್ಥನೆ ಮೂಲಕ ನಾಡಗೀತೆ ಮೂಲಕ ಪ್ರಾರಂಭಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಲ್ಯಾಡಿ ಇವತ್ತು ನೂತನ ಕೊಠಡಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈ ಒಂದು ಶಂಕುಸ್ಥಾಪನೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡಾಗ ಸನ್ಮಾನ್ಯ ಶ್ರೀ ಡಿ.ಸಿ. ನಾಗೇಶ್ ಸರ್ ಅವರು ಸಚಿವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಸಕಾಲ ಸಚಿವರು ಆದಂಥ ಕರ್ನಾಟಕ ಸರ್ಕಾರ ಇವರನ್ನು ಕೇಳಿಕೊಂಡು ಇವತ್ತು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಲ್ಯಾಡಿ ಗ್ರಾಮಸ್ಥರ ಪರವಾಗಿ ನನ್ನ ಶಿಕ್ಷಣ ಇಲಾಖೆ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾನೆ. ಅವರನ್ನು ಹೂವು ನೀಡುವುದರ ಮೂಲಕ ಶಾಲೆ ನೀಡಿ ಸ್ವಾಗತಿಸಬೇಕು ಅಂತ SDMC ಅಧ್ಯಕ್ಷರು ಶ್ರೀಯುತ ವಿನೋದ್ ಸರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಸನ್ಮಾನ್ಯ ಶ್ರೀ ಎಸ್ ಅಂಗಾರ ಸರ್ ಅವರು ಸಚಿವರು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ಅಂಗಾರ ಸರ್ ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಇವರನ್ನು ಸ್ವಾಗತಿಸಬೇಕು ಅಂತೇಳಿ ಶ್ರೀಯುತ ಪ್ರಸಾದ್ ವೇದಿಕೆ ಮೇಲಿರುವ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಪಂಚಾಯತಿ ಅಧ್ಯಕ್ಷರು ಇವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವ ನಮ್ಮ ಇಲಾಖೆಯ ಉಪನಿರ್ದೇಶಕರು ಆಡಳಿತ ಮಂಗಳೂರು ಇವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕಡಬ ತಾಲೂಕಿನ ತಹಸೀಲ್ದಾರ್ ಅಂತ ಟಿ ರಮೇಶ್ ಬಾಬು ಅವರು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲಿರುವ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಸಹ ಶಿವಪ್ರಸಾದ್ ಅವರಿಗೆ ಶೆಟ್ಟಿ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾನೆ. ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ಪೋಷಕ ವೃಂದದವರಿಗೆ, ಎಲ್ಲ ನಮ್ಮ ಶಿಕ್ಷಕ ವರ್ಗದವರಿಗೆ, ಎಲ್ಲ ವಿದ್ಯಾರ್ಥಿ ವೃಂದದವರಿಗೆ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು, ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಎಲ್ಲರಿಗೂ ಸಹ ಮತ್ತು ನಲ್ಯಾಡಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸ್ತಾ ಮತ್ತು ಹಾಗೂ ಎಲ್ಲ ಪತ್ರಕರ್ತ ಮಿತ್ರರಿಗೂ ಸಹ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ದೇಶದಲ್ಲಿ ಶಿಕ್ಷಣಕ್ಕೆ ತುಂಬ ಒತ್ತು ಕೊಟ್ಟಂಥ ದೇಶ. ಪ್ರಪಂಚ ಅನೇಕ ದೇಶಗಳು ಇನ್ನೂ ಬೇಸ್ಕೊಂಡು ತಿನ್ನಬೇಕು ಅಂತಲೇ ಗೊತ್ತಿಲ್ಲದೆ ಇರುವಂಥ ಕಾಲದಲ್ಲಿ ಈ ದೇಶದಲ್ಲಿ ಸೂರ್ಯ ಎಷ್ಟು ದೂರ ಇದ್ದಾನೆ, ಚಂದ್ರ ಎಷ್ಟು ದೂರ ಇದ್ದಾನೆ, ಯಾರು ಸುತ್ತತ್ತೆ, ಎಷ್ಟು ದಿನ ಎಷ್ಟು ಗಂಟೆ ಒಳಗೆ ಸುತ್ತತ್ತೆ, ಇವೆಲ್ಲ ಗೊತ್ತಿದ್ದಂಥ ದೇಶ. ಏನೋ ಅವ್ರಿಗೆಲ್ಲ ಅನ್ನ ಬೇಯಿಸ್ಕೊಂಡು ತಿನ್ನಬೇಕು ಅನ್ನೋದೇ ಗೊತ್ತಿಲ್ಲದೆ ಇರುವಂಥ ಕಾಲದಲ್ಲಿ ಸುಮಾರು 6000 ವರ್ಷ 7 ವರ್ಷದ ಇತಿಹಾಸ ಇದೆ ಅಂತೇಳಿ ಈಗಿನ ತಜ್ಞರು ಹೇಳೋಕ್ಕೆ ಶುರು ಮಾಡಿದ್ದಾರೆ. ಅದನ್ನು ನಮ್ಮ ಪಠ್ಯ ಪುಸ್ತಕದಲ್ಲಿ ಹೇಳಿರುತ್ತೆ, ಬ್ರಿಟಿಷರು ಬಂದಮೇಲೆ ಈ ದೇಶ ಆಯಿತು, ಬ್ರಿಟಿಷರು ಬಂದಮೇಲೆ ನಮ್ಗೆ ಶಿಕ್ಷಣ ಕಲಿಸಿದ್ರು, ಬ್ರಿಟಿಷರು ಬಂದಮೇಲೆ ನಾವು ಬಟ್ಟೆ ಹಾಕೊಳ್ಳೋದು ಕಲ್ತ್ವಿ. ಈ ಥರ ಹೇಳುವಂಥ ಅನೇಕ ವರ್ಷಗಳು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಇದ್ದಿದ್ದು ನಮಗೂ ಗೊತ್ತಿದೆ. ಜ್ಞಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಂಥ ದೇಶ. ಜ್ಞಾನಾರ್ಜನೆಗೋಸ್ಕರ ತಮ್ಮ ಸರ್ವಸ್ವವನ್ನು ಬಿಟ್ಟು ಕಾಡಲ್ಲಿ ಕೂತು ಆ ಜ್ಞಾನಾರ್ಜನೆ ಮಾಡ್ಕೊಳ್ಳುವಂಥದ್ದು ಸರ್ವಶ್ರೇಷ್ಠ ಅನ್ನುವಂಥ ಹೇಳಿದಂಥ ಭೂಮಿ ಇದು. ಅಂಥ ಭೂಮಿ ದುರಾದೃಷ್ಟಕ್ಕೆ ನಮ್ಮ ಜೀವನದಲ್ಲಿ ನಾವು ಯೋಚನೆ ಮಾಡುವಂಥ ರೀತಿ ನೀತಿಗಳನ್ನ ಕಾರಣಕ್ಕೋಸ್ಕರ ಈ ದೇಶದ ಮೇಲೆ ಆಕ್ರಮಣಗಳು ಪ್ರಪಂಚದ ಯಾವ ದೇಶದ ಮೇಲೂ ಆಗದೆ ಇದ್ದಷ್ಟು ಆಕ್ರಮಣಗಳು ಈ ದೇಶದಲ್ಲಿ ನಡೀತವೆ. ಎಲ್ಲರೂ ಸಣ್ಣ ಸಣ್ಣ ದೇಶ, ಆ ಡಚ್ಚರು, ಗ್ರೀಸರು ಅವರೆಲ್ಲ ನಮ್ಮ ಒಂದು ಪ್ರಾಂತಕ್ಕೆ ಈಕ್ವಲೆಂಟ್ ಅಲ್ಲ. ಅವರು ಎಲ್ಲ ನಮ್ಮನ್ನು 106 ವರ್ಷ ಆಳ್ಬಿಟ್ರು. ಕಡೆಗೆ ಮೊಘಲರು ಮತ್ತು ಬ್ರಿಟಿಷರು ಈ ದೇಶವನ್ನು ಜಾಸ್ತಿ ದಿನ ಆಳಿದ್ರು. ಎಲ್ಲರ ಆಳ್ವಿಕೆಗಳಲ್ಲೂ ಈ ದೇಶದಲ್ಲಿ ಶಿಕ್ಷಣದ ಮೇಲೆ ಯಾವುದೇ ಥರವಾದಂಥ ಪರಿಣಾಮ ಬೀರಿದ್ದಿಲ್ಲ. ನಿಮಗೆ ಗೊತ್ತಿರಲಿ, ಮೊಘಲರ ಆಕ್ರಮಣದಲ್ಲೂ ಶಿಕ್ಷಣ ಪದ್ಧತಿಗಳ ಬದಲಾವಣೆ ಆಗಿತ್ತಿಲ್ಲ ಈ ದೇಶದಲ್ಲಿ. ಶಿಕ್ಷಣಕ್ಕೆ ಅವ್ರ ಕಾಲದಲ್ಲೂ ಯಾವ ಇಂಪಾರ್ಟೆನ್ಸ್ ಕೊಡಬೇಕು ಕೊಟ್ಟಿದ್ರು. ಸಂಸ್ಕೃತಿಯ ಮೇಲೆ ಆಕ್ರಮಣ ನಡೆದಿತ್ತು, ಬಟ್ ಶಿಕ್ಷಣದ ಮೇಲೆ ಅಲ್ಲ. 1881 ತನಕ ಬ್ರಿಟಿಷರು ಸಹಿತ ಅದನ್ನು ಯೋಚನೆ ಮಾಡಿತ್ತಿಲ್ಲ. ಆಗೊಂದು ಸರ್ವೆ ಮಾಡಿಸ್ತಾರೆ. ಆ ಸರ್ವೆಯ ರಿಸಲ್ಟ್ಸನ್ನು ನೋಡಿದಾಗ ಅವರು ಗಾಬರಿ ಆಗ್ಬಿಡ್ತಾರೆ. ಈ ದೇಶ ಒಂದು ಸ್ವಾವಲಂಬಿ, ಸ್ವಾಭಿಮಾನಿ ಜನ ತಮ್ಮನ್ನ ತಾವೇ ಆಳ್ಕೊಳ್ಳುವಂಥ ಒಂದು ವಿಧಾನ, ರಾಮರಾಜ್ಯ ಅಂತೇಳಿ ಗಾಂಧಿ ತುಂಬ ಸರಿ ಹೇಳೋರು. ರಾಮರಾಜ್ಯದ ಕಲ್ಪನೆಯನ್ನು ನಮ್ಮ ಮುಂದೆಲ್ಲ ಇಟ್ಟಿದ್ರು. ರಾಮರಾಜ್ಯದಲ್ಲಿ ಕಲ್ಪನೆಯಲ್ಲಷ್ಟೇ ಆಳೋರು ಇಲ್ಲ, ಆಳಿಸ್ಕೊಳ್ಳೋನು ಇಲ್ಲ, ಶಿಕ್ಷೆ ಕೊಡೋನು ಇಲ್ಲ, ಶಿಕ್ಷೆ ತಗೊಳ್ಳೋರು ಇಲ್ಲ. ಈ ಥರದ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದಂಥ ಭಾರತ ಆಕ್ರಮಣ ಕಾಲದಲ್ಲಿ ಒಂದೊಂದೇ ವ್ಯವಸ್ಥೆಗಳು ಹೆಚ್ಚು ಕಡಿಮೆ ಆಗ್ತಾ ಬಂತು. ಅದರಲ್ಲಿ ವಿಶೇಷವಾಗಿ ಬ್ರಿಟಿಷರು ಈ ದೇಶದ ಮೇಲೆ ಮಾಡಿದಂಥ ಅನ್ಯಾಯ ಬೇರೆ ಯಾರೇ ಆಕ್ರಮಣಕಾರರು ಮಾಡಲಿಲ್ಲ. ಅವರು ಆ ರಿಸಲ್ಟ್ಸನ್ನು ನೋಡಿ 81ರ ಸರ್ವೆ ರಿಸಲ್ಟನ್ನು ನೋಡಿ ಅವರು ಡಿಸೈಡ್ ಮಾಡಿದ್ರು, ಈ ದೇಶದಲ್ಲಿ ನಾವು ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸದೇ ಇದ್ದರೆ ಈ ದೇಶವನ್ನು ನಾವು ತುಂಬ ದಿನ ಆಳಕ್ಕಾಗಲ್ಲ ಅಂತ ಎಲ್ಲ ವ್ಯವಸ್ಥೆಗಳನ್ನೂ ಬದಲಾಯಿಸಿದ್ರು ಅವರು. ಈ ದೇಶದಲ್ಲಿ ಯಾವ್ಯಾವುದು ಸ್ವಾಭಿಮಾನಿ ವ್ಯವಸ್ಥೆಗಳಿತ್ತೋ ಅದಷ್ಟನ್ನು ಬದಲಾಯಿಸಿದ್ರು.
ಈ ದೇಶದಲ್ಲಿ ಎಲ್ಲವನ್ನೂ ಸರ್ಕಾರ ಮಾಡ್ತಿತ್ತು, ಮಹಾರಾಜರು ಮಾಡ್ತಿದ್ರು ಅಂತ ಅಲ್ಲ. ಈ ದೇಶದಲ್ಲಿ ಎಲ್ಲ ಊರಲ್ಲೂ ಎಲ್ಲ ವ್ಯವಸ್ಥೆ ಇತ್ತು. ಆದರೆ ಊರಿನವ್ರು ಮಾಡ್ಕೊಳ್ಳುವಂಥ ರೀತಿ ನೀತಿಗಳಿತ್ತು, ಸ್ವಾವಲಂಬಿ ಇತ್ತು. ದೇವಸ್ಥಾನ ಯಾವುದೋ ಮಹಾರಾಜರು ಕಟ್ಕೊಡ್ತಿತ್ತಿಲ್ಲ, ಕೆರೆಗಳನ್ನ ಯಾರೋ ಬಂದು ಕಟ್ಕೊಡ್ತಿತ್ತಿಲ್ಲ, ತೋಪುಗಳನ್ನ ಯಾರೋ ಬಂದು ನೆಡ್ತಿಲ್ಲ, ಊರಿನವ್ರು ಮಾಡ್ಕೊಳ್ಳೋರು. ಆ ಊರಿಗೆ ಬೇಕಾದಂಥ ಪದಾರ್ಥವನ್ನು ಆ ಊರಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋರು. ಹಳೆ ಊರು ಯಾವುದಕ್ಕೆ ಬೇಕಾರೋ ಹೋಗಿ ನೀವು ಆ ಊರಿಗೆ ಬೇಕಾದಂಥದನ್ನ ಇವಾಗ ನಾವು ತರ್ತೀವಲ್ಲ ಎಲ್ಲಿಂದನೋ ಅಲ್ಲ, ಆ ಊರಿನಲ್ಲೇ ಆ ಊರಿನ ಅವಶ್ಯಕತೆ, ಜನರ ಅವಶ್ಯಕತೆಗಳನ್ನ ಪ್ರೊಡ್ಯೂಸ್ ಮಾಡುವಂಥ ವ್ಯವಸ್ಥೆಗಳು ಇತ್ತು. ಅದನ್ನು ಮಾಡಿಕೊಳ್ಳುವಂಥ ಶಿಕ್ಷಣ ಪದ್ಧತಿ ಸಹಿತ ಈ ದೇಶದಲ್ಲಿ ಇತ್ತು. ನಾನು ಹೇಳಿದ್ನಲ್ಲ, ಅವ್ರು ಬೇಯಿಸ್ಕೊಂಡು ತಿನ್ನಕ್ಕೆ ಬರಲ್ಲ ಅಂದಂಥ ಟೈಮಲ್ಲೇ ಇತ್ತೀಚಿನ ರಿಸರ್ಚಲ್ಲಿ ಹೇಳ್ತಾರೆ, ಮಧ್ಯಪ್ರದೇಶದ ಒಂದು ಯೂನಿವರ್ಸಿಟಿ ರಿಸರ್ಚ್ ಮಾಡಿದೆ, 6,000 ವೆರೈಟೀಸ್ ಆಫ್ ಭತ್ತ ಮಧ್ಯಪ್ರದೇಶದಲ್ಲಿ ಬೆಳೀತಿದ್ರು ನಮ್ಮ ಪೂರ್ವಜರು ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಇದ್ದಂಥ ದೇಶದಲ್ಲಿ ಮೆಕ್ಯಾಲೆ ಶಿಕ್ಷಣ ಬಂದಂಥ ಮೇಲೆ ಪರಿವರ್ತನೆ ಹೇಗಾಯಿತು, ಹೇಗಾಗ್ತಿದೆ, ಏನಾಗ್ತಿದೆ ಅನ್ನುವಂಥದ್ದು ದಿನ ಟಿ ವಿಲಿ ಪೇಪರಲ್ಲಿ ನೋಡಿದಾಗ ನಮಗೆ ಗಾಬರಿ ಆಗುವಂಥ ಸ್ಥಿತಿ ಇದೆ. ಇಲ್ಲಿ ಯಾರು ಲಾಯರ್ಗಳಿದ್ರೆ ಕೇಳಿ ನೋಡಿ, ಕೋರ್ಟಲ್ಲಿ ಯಾವ ಕೇಸು ಜಾಸ್ತಿ ಕೇಸ್ ಬುಕ್ ಆಗತ್ತೆ ಅಂತ. ಇತ್ತೀಚಿನ ಯಾವುದೇ ಕೋರ್ಟಲ್ಲಿ ಕೇಸ್ ಯಾವ್ದು ಜಾಸ್ತಿ ಬುಕ್ ಆಗತ್ತೆ ಅಂತ ಕೇಳಿದ್ರೆ ಆಶ್ಚರ್ಯ ಪಡ್ತೀರ ನೀವು. ಇದಾರ ಡೈವರ್ಸ್ ಕೇಸೇ ಮ್ಯಾಕ್ಸಿಮಮ್ ಬುಕ್ ಆಗ್ತಿರೋದು ಅವ್ರನ್ನ ಕೇಳಿ ನೋಡಿ. ಶಿಕ್ಷಣ ಜಾಸ್ತಿ ಆಯಿತು, ಶಿಕ್ಷಣದ ಎಲ್ಲ ಮಕ್ಕಳುಗಳು ಶಿಕ್ಷಣಕ್ಕೆ ಒಳಗಾಗ್ತಿದ್ದಾರೆ, ಡಿಗ್ರಿ ಮಾಡ್ತಿದ್ದಾರೆ, ಮಾಸ್ಟರ್ ಡಿಗ್ರಿ ಮಾಡ್ತಿದ್ದಾರೆ. ಆದರೆ ಅವ್ರ ಸಂಸಾರ ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ಆಗದೆ ಇರುವಂಥ ಸ್ಥಿತಿ ಈಗ ಡೆವಲಪ್ ಅನ್ನೋ ಕಾರಣಕ್ಕೋಸ್ಕರ ಡೈವರ್ಸ್ಗಳು ಜಾಸ್ತಿ ಆಗ್ತಾರೆ. ಸೂಯಿಸೈಡ್ ಯಾರು ಮಾಡ್ಕೊಂತಾರೆ ಅಂತ ಕೇಳಿ, ಬಡವ ರೈತ ಸೂಯಿಸೈಡ್ ಮಾಡ್ಕೊಂತಾನೆ ಅನ್ನೋಂಥದ್ದು ತುಂಬ ಕಡಿಮೆ. ಸಿಕ್ಕಾಪಟ್ಟೆ ಸಂಬಳ ಬರುವಂಥ ಸಾಫ್ಟ್ವೇರ್ ಇಂಜಿನಿಯರ್ ಜಾಸ್ತಿ ಸೂಯಿಸೈಡ್ ಮಾಡ್ಕೊಂತಾರೆ. ಯಾಕೆಂದರೆ ಮೆಕ್ಯಾಲೆ ಶಿಕ್ಷಣದ ಒಳಗಡೆ ಆಚೆ ಬಂದಂಥವ್ರು ನಾವೆಲ್ಲ. ಆ ಶಿಕ್ಷಣ ನಮಗೆ ಪರಾವಲಂಬಿ ಮಾಡ್ತು, ಸ್ವಾಭಿಮಾನವನ್ನು ಕಡಿಮೆ ಮಾಡ್ತು. ಈ ಕಾರಣಕ್ಕೋಸ್ಕರ ಇವತ್ತಿನ ಪರಿಸ್ಥಿತಿಯ, ದೇಶದ ಪರಿಸ್ಥಿತಿಯ ನೋಡಿದಾಗ ಗಾಬರಿ ಆಗ್ತೀವಿ ನಾವು. ನಮ್ಮ ಮಕ್ಕಳು ಅವ್ರೇನಾಗಬೇಕು ಅಂತ ನಾವು ಆಸೆ ಪಡೋದೇ ಇಲ್ಲ, ಅವಕ್ಕೇನಿಚ್ಛೆ ಅಂತ ನಾವು ನೋಡೋದೇ ಇಲ್ಲ. ಅಪ್ಪ ಅಮ್ಮಗೆ ಏನಿಷ್ಟೋ ಅದೇ ಆಗಬೇಕು. ಯಾವುದು ಸಂಬಳ ಜಾಸ್ತಿ ಹೊತ್ತು ಬರುತ್ತೋ ಅದು ಆ ಕೆಲಸಕ್ಕೆ ನಮ್ಮ ಮಕ್ಕಳುಗಳು ಬೇಕೇ ಹೊರತು ಮಾನ ಮರ್ಯಾದೆಯ ಕೆಲಸಕ್ಕೆ ಹೋಗ್ಬೇಕು ಅಂತ ನಾವು ಯಾವತ್ತೂ ಅನ್ನಲ್ಲ. ಸಮಾಜಮುಖಿ ಆಗಬೇಕು ಅಂತ ನಾವು ಯಾವಾಗಲೂ ಅನ್ನಲ್ಲ. ವಿವೇಕಾನಂದ ಆಗಬೇಕು ಅಂತ ನಾವೆಲ್ಲ ಹೇಳ್ತೀವಿ. ಅಂದರೆ ಆ ಶಿಕ್ಷಣ ಪದ್ಧತಿ ದೇಶದಲ್ಲಿ ವ್ಯಕ್ತಿಗೆ ಬೇಕಾದಂಗೆ ಮಾತ್ರ ಯೋಚನೆ ಮಾಡುವಂಥ ರೀತಿ ನೀತಿ, ಆ ಸ್ಲೇವರಿಯ ಮೈಂಡ್ ಸೆಟ್ ಅನ್ನು ಬಿಲ್ಡಪ್ ಮಾಡಿದ ಕಾರಣಕ್ಕೋಸ್ಕರ ಈ ದೇಶದಲ್ಲಿ ಇವತ್ತು ಯಾರ್ಯಾರು ಮಾಸ್ಟರ್ ಡಿಗ್ರಿ ಮಾಡ್ಕೊಂತವ್ರು ಅವ್ರು ಇಮಿಡಿಯೇಟ್ ಮಾಡೋ ಕೆಲಸ ಏನು, ರಾಜಕಾರಣಿ ಮನೆ ಮುಂದೆ ಅಲಿಯೋದು, ನನಗೊಂದು ಕೆಲಸ ಕೊಡ್ಸಿ, ನನ್ನ ಮಗಳು ಇದು ಓದಿಯಾರೆ, ನನ್ನ ಮಗ ಇದು ಓದಿಯಾನೆ, ಓದ್ಬಿಟ್ಟು ನಾನು ನನ್ನ ಕಾಲ ಮೇಲೆ ನಾನು ನಿಂತೀನಿ ಅನ್ನುವಂಥ ಶಿಕ್ಷಣ ನಾವು ಕೊಡಲೇ ಇಲ್ಲ. ಗಾಂಧಿ ಸಹಿತ 1936ರಲ್ಲಿ ಹೇಳಿದ್ರು ಯಾವ್ದು ಶಿಕ್ಷಣ ಬೇಕು ಭಾರತಕ್ಕೆ ಅಂದರೆ 3 ಹೆಚ್ಚಿನ ಶಿಕ್ಷಣ ಬೇಕು ಅನ್ನುವಂಥ ಮಾತು ಹೇಳಿದ್ರು. ಯಾಕೆಂದ್ರೆ ಅವ್ರಿಗೂ ಅನ್ಸಿತ್ತು ಮೆಕ್ಯಾಲೆ ಶಿಕ್ಷಣದಲ್ಲಿ ಈ ಸಮಾಜ ಹಾಳಾಗ್ತಿದೆ, ವ್ಯಕ್ತಿ ಹಾಳಾಗ್ತಿದ್ದಾನೆ ಅಂತ. 3 ಹೆಚ್ಚಂದ್ರೆ ಏನಂತ ನಾವು ಡಿಫೈನ್ ಮಾಡಿದ್ರು. ಒಂದು ಜ್ಞಾನಕ್ಕೆ ಕೊಡುವಂಥ, ಅಂದರೆ ತಲೆಗೆ ಶಿಕ್ಷಣವನ್ನು, ಬುದ್ಧಿಗೆ ಬ್ರೈನ್ಗೆ ಕೊಡುವಂಥ ಶಿಕ್ಷಣ, ಹೆಡ್ಗೆ ಕೊಡುವಂಥ ಶಿಕ್ಷಣ ಹೆಚ್ಚು. ಇನ್ನೊಂದು ಹೃದಯಕ್ಕೆ, ಯಾಕೆಂದರೆ ಕರುಣೆ ಕಳ್ಕೊಂತ ಇದೀವಿ ನಾವು. ವಿದ್ಯಾಭ್ಯಾಸ ಮಾಡ್ದಂಗೆ ಹೇಗೆ ಬಿಹೇವ್ ಮಾಡಿದ್ವಿ ಕೊರೋನಾ ಕಾಲದಲ್ಲಿ, ತುಂಬ ಓದ್ದೋರು ಅನ್ನೋದು ನಾವು ನೀವು ನೋಡಿದ್ದೀವಿ. ಮಾನವೀಯತೆನೇ ಕಳ್ಕೊಂಡಿದ್ದೀವಿ. ಹೃದಯಕ್ಕೆ ಏನು ಅನ್ಸೋದೇ ಇಲ್ಲ, ಕರುಣೆ ಅನ್ನೋದೇ ಇಲ್ಲದೆ ಇರುವಂಥದ್ದು. ಅದಕ್ಕೆ ಹಾರ್ಟಿಗೆ ಬೇಕು ಶಿಕ್ಷಣ ಅಂದಿದ್ರು. ಯಾಕೆಂದರೆ ಮೆಕ್ಯಾಲೆ ಶಿಕ್ಷಣದಿಂದ ನೋಡಿದ್ರು ಅವತ್ತಿನ ಎಫೆಕ್ಟು. ಇನ್ನೊಂದು ಹೇಳಿದ್ರು ಕೈಗೆ ಶಿಕ್ಷಣ ಬೇಕು ಅಂತ. ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಏನಾದ್ರು ಒಂದು ಕೈಗೆ ಸ್ಕಿಲ್ ಹೇಳ್ಕೊಡ್ಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಭಾರತ ಅದೇ ಥರ ಕೊಡ್ತಾ ಇದ್ದಿದ್ದು ಶಿಕ್ಷಣ. ಇವತ್ತು ಯಾವ್ದಾದ್ರು ನಮ್ಮನೆ ಕಟ್ಟಿದ್ರೆ ರಾಜಸ್ಥಾನದವನು UP ಅನ್ನೋ ಕಾರ್ಪೆಂಟ್ರು ಬರಬೇಕಾದಂಥ ಸ್ಥಿತಿಗೆ ಬಂದಿದ್ದೀವಿ. ನಮ್ಮನೆ ಫ್ಲೋರಿಂಗ್ ಯಾರು ಮಾಡಬೇಕು ಅನ್ನೋದಾದರೆ ಛತ್ತೀಸ್ಗಢದಿಂದ ಬಂದು ಫ್ಲೋರಿಂಗ್ ಮಾಡಬೇಕು ಅನ್ನೋಂಥ ಸ್ಥಿತಿ ಬಂದಿದ್ದೀವಿ.
ನಮ್ಮ ಕಿಚನ್ಗೆ ಬೇಕಾದಂಥದ್ದು ಎಲ್ಲಿಂದ ತರಬೇಕು, ಇಟಾಲಿಯಿಂದ ತರಬೇಕು ಅನ್ನುವಂಥ ಇಟಾಲಿಯನ್ ಕಿಚನ್ ಮಾಡುವಂಥ ಸ್ಥಿತಿ ಬಂದಿದೆ. ಇಷ್ಟು ದೊಡ್ಡ ದೇಶ, 138 ಕೋಟಿ ದೇಶ, ಇಷ್ಟು ಕಾಲೇಜು, ಇಷ್ಟು ಶಿಕ್ಷಣ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇಲ್ಲದೆ ಇರೋಷ್ಟು ಇದೆ. ಆದರೆ ನಾನು ನನ್ನ ಸ್ವಂತ ಕಾಲ ಮೇಲೆ ಬದುಕ್ಬೋದು ಅನ್ನುವಂಥ ಶಿಕ್ಷಣನೇ ಕೊಡದೇ ಇರೋ ಕಾರಣಕ್ಕೋಸ್ಕರ ಪರಾವಲಂಬಿ ಆಗುವಂಥ. ಈಗ ಮಾತ್ರ ಅಲ್ಲ, ಅವಾಗ ನಮ್ಮ ಕಾಲದಲ್ಲಿ ಇನ್ನೊಂದು ಹುಚ್ಚಿತ್ತು. ಶಿಕ್ಷಣ ಆದ ತಕ್ಷಣ ಅಮೇರಿಕಕ್ಕೆ ಹೋಗೋದೇ ನಾವು ಅದೃಷ್ಟವಂತರು ಅಂತ. ಇಂಜಿನಿಯರಿಂಗ್ ಮುಗಿಸಿದ್ರೆ ಇಮಿಡಿಯೇಟ್ ಆಗಿ ಯಾವ ದೇಶದಲ್ಲಿ ಕೆಲಸ ಸಿಗತ್ತೆ ಅಂತ. ನನ್ನ ದೇಶದಲ್ಲಿ ಇಷ್ಟೊಂದು ಓದಿಸ್ತು, ನನ್ನ ದೇಶದಲ್ಲಿ ಕೆಲಸ ಮಾಡ್ತೀನಿ ಅಂತ ನಮ್ಗೆ ಅನ್ನಿಸ್ತಾನೆ ಇತ್ತಿಲ್ಲ. ನಾನು ಹೋದ ತಕ್ಷಣ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಬೇಕು ಅನ್ನುವಂಥದ್ದು. ಈ ಥರದ ಶಿಕ್ಷಣ ಪದ್ಧತಿಯಿಂದ ಆಚೆ ತರಬೇಕು ಅನ್ನೋದಕ್ಕೋಸ್ಕರ ನಿಮ್ಮೆಲ್ಲ ಪ್ರೀತಿಯ ಪ್ರಪಂಚ ಕಂಡಂಥ ಅತ್ಯಂತ ಶ್ರೇಷ್ಠ ನಾಯಕ ನರೇಂದ್ರ ಮೋದಿ ನಿಶ್ಚಯ ಮಾಡಿದ್ರು, ಹೊಸ ಶಿಕ್ಷಣ ಪದ್ಧತಿಯನ್ನು ಈ ದೇಶದಲ್ಲಿ ತರ್ತೀವಿ ಅಂತ. ಯಾವುದನ್ನು ವಿವೇಕಾನಂದರು ಕನಸು ಕಂಡಿದ್ರು, ವಿನೋಬಾ ಭಾವೆ ಅವರು ಕನಸು ಕಂಡಿದ್ರು, JP ಕನಸು ಕಂಡಿದ್ರು. ಆ ಥರದ ಶಿಕ್ಷಣ ಪದ್ಧತಿಯನ್ನು ತರ್ತೀವಿ ಅಂತ. ಆ ಶಿಕ್ಷಣ ಪದ್ಧತಿಯನ್ನು ತರಬೇಕು ಅಂದಾಗ ಕಸ್ತೂರಿ ರಂಗನ್ ನೇತೃತ್ವದ ಕಮಿಟಿಗೆ ಮೋದಿಯವರು ಒಂದೇ ಒಂದು ಸಲಹೆ ಕೊಟ್ಟಿದ್ದು, ನೀವೆಲ್ಲ ತುಂಬ ತಜ್ಞರಿದ್ದೀರಾ, ನಾನು ತುಂಬ ಮಾತಾಡಲ್ಲ. ಹೊಸ ಶಿಕ್ಷಣ ನೀತಿ ಹೇಗಿರಬೇಕು ಅಂದರೆ ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರಬೇಕು ಅಂತ, ಮಗುಗೆ ಏನು ಬೇಕು ಅನ್ನೋದನ್ನ ಕೊಡಬೇಕು ಅಂತ. ಟೀಚರ್ಗೆ ಏನು ಬೇಕು ಅನ್ನೋದನ್ನು ಕೊಡೋದಲ್ಲ. ಯಾವುದೋ ಇಂಡಸ್ಟ್ರಿಗೆ ಬೇಕಾದಂಥ ಎಂಪ್ಲಾಯ್ಮೆಂಟನ್ನು ಸೃಷ್ಟಿ ಮಾಡುವಂಥದ್ದಲ್ಲ. ಆದರೆ ಮಗುಗೆ ಏನು ಬೇಕು ಅಂತ, ಮಗು ತಾನೇನು ಸಂತೋಷವನ್ನು ಪಡುತ್ತೆ, ತಾನು ಯಾವನ್ನ ಖುಷಿ ಪಡುತ್ತೆ, ತನಗೆ ಆ ವಿದ್ಯೆ ಶಿಕ್ಷಣ ಸಿಕ್ಕೋದ ಮೇಲೆ ಹೇಗೆ ಆ ಮಗು ಸಂತೋಷದಿಂದ ಬಾಳ್ಬೋದು, ಆ ಥರದ ಶಿಕ್ಷಣವನ್ನು ಕೊಡಬೇಕಾದಂಥ ಹೊಸ ಶಿಕ್ಷಣ ಪದ್ಧತಿ ತರಬೇಕು ಅಂದರು. ಆ ಹೊಸ ಶಿಕ್ಷಣ ಪದ್ಧತಿಯನ್ನು ತರುವಂಥ ಪ್ರಯತ್ನ ನಿಮ್ಮೆಲ್ಲರ ಸಹಕಾರದಿಂದ ಕರ್ನಾಟಕದಲ್ಲೂ ನಾವು ಮಾಡ್ತಾ ಇದ್ದೀವಿ. ಅದು ಹೊಸ ಶಿಕ್ಷಣ ನೀತಿಯನ್ನ ಯಾವುದೋ ಡೆಲ್ಲಿಯ ರೂಮಲ್ಲಿ ಮಾಡಿದ್ದಲ್ಲ. ನಾವು 5 ವರ್ಷ ತಗೊಂಡ್ರು. 2015ರಲ್ಲಿ ಟಾಸ್ಕ್ ಫೋರ್ಸ್ ಆದರೆ 2020 ತನಕ ದೇಶಾದ್ಯಂತ ಹೋದರು. ಎಲ್ಲರನ್ನು ತಮ್ಮ ಒಪಿನಿಯನ್ ಕೇಳಿದ್ರು, ಪೋಷಕರನ್ನ ಕೇಳಿದ್ರು, ಶಿಕ್ಷಣ ತಜ್ಞರನ್ನ ಕೇಳಿದ್ರು, ಅಧ್ಯಾಪಕರುಗಳನ್ನ ಕೇಳಿದ್ರು, ಮಕ್ಕಳನ್ನ ಕೇಳಿದ್ರು, ಈವನ್ ಗ್ರಾಮ ಸಭೆಯಲ್ಲಿ ರೈತರನ್ನು ಕೇಳಿದ್ರು. ಭಾರತದ ಶಿಕ್ಷಣ ಹೊಸ ನೀತಿ ಹೇಗಿರಬೇಕು ಅಂತ ಎಲ್ಲರ ಕೊಟ್ಟಿದ್ದ ಆಧಾರದ ಮೇಲೆ ಹೊಸ ಶಿಕ್ಷಣದ ನೀತಿಯನ್ನು ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೊಸ ಶಿಕ್ಷಣ ನೀತಿ ಬೇಕು ಅಂದರೆ ಅದಕ್ಕೆ ತಕ್ಕಂತೆ ವ್ಯವಸ್ಥೆಗಳು ಬೇಕು. ನಿಮಗೆ ಇವತ್ತಿನ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಆಗಾಗಲೇ ಬರ್ತಿರುತ್ತೆ, ಯಾವುದೋ ಒಂದು ಬಿದ್ದೋಗ್ತಿರೋ ರೂಮು, ಟೀಚರ್ಸ್ ಇಲ್ಲದೆ ಇರುವಂಥ ಶಾಲೆ, ಟಾಯ್ಲೆಟ್ ಇಲ್ಲದೆ ಇರುವಂಥ ಶಾಲೆ, ಈ ಥರದ್ದು ಬರ್ತಾ ಇರುತ್ತೆ. ಟು ಸಮ್ ಎಕ್ಸ್ಟೆಂಟ್ ನಿಜನೂ ಅದು. ನಾನು ಸುಳ್ಳು ಅಂತ ಹೇಳ್ತಿಲ್ಲ, ಟಿವಿನವರು ಪೇಪರ್ನವ್ರು ಸುಳ್ಳು ಬರೀತಾರೆ ಅಂತಲ್ಲ. ಆದರೆ ಈ ದೇಶವನ್ನು ಆಳ್ತಿದ್ದಂಥವ್ರ ಆದ್ಯತೆಗಳೇನಿತ್ತು ಅನ್ನೋದ್ರ ಮೇಲೆ ಇದರ ಪರಿಣಾಮಗಳು ಕಾಣ್ತಾ ಇದ್ದೀವಿ ನಾವು. ಕಳೆದ 5 ವರ್ಷ ನಾನು ಹೇಳ್ತೀನಿ, ನೀನು ಕೇಳಬೇಕು ಬೇಡ, ನಾಳೆ RTIಯಲ್ಲಿ ನಿಮ್ಮ DDPIಗೆ ಒಂದು RTIಯಲ್ಲಿ ಪ್ರಶ್ನೆ ಹಾಕ್ಬಿಟ್ಟು ಕೇಳಿ. ಕಳೆದ 5 ವರ್ಷಗಳಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಜನ ಟೀಚರ್ಸನ್ನು ಆ ಸರ್ಕಾರ ಅಪಾಯಿಂಟ್ ಮಾಡಿತ್ತು, ಎಷ್ಟು ಶಾಲೆಯ ಕೊಠಡಿಗಳು ಕೊಟ್ಟಿತ್ತು ಅಂತ ಆ ರಿಪ್ಲೈ ಬಂದಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಮಗೆ ಇವತ್ತಿನ ಪರಿಸ್ಥಿತಿ ಕಾರಣ ಅಕ್ಯುಮುಲೇಟೆಡ್ ಎಫೆಕ್ಟ್ ಇದು. ಅವತ್ತೇನು ಕೋವಿಡ್ ಇತ್ತಿಲ್ಲ, ಅವತ್ತೇನು ಫ್ಲಡ್ ಇತ್ತಿಲ್ಲ, 5 ವರ್ಷ ಬರ ಇತ್ತಿನ್ನು. ಆ ಬರದಲ್ಲಿ ಕೆಲಸ ಕೊಡ್ಬೋದಿತ್ತು ಜನಕ್ಕೆ, ಕ್ಲಾಸ್ ರೂಮ್ಗಳನ್ನ ಕಟ್ಟಿ ಅಂತ. 5 ವರ್ಷದಲ್ಲಿ 3617 ರೂಮನ್ನು ಕಟ್ಟಿದ್ದಾರೆ. ಎಷ್ಟೋ 3617 ರೂಮ್. ನಮ್ಮ ಹತ್ರ ಎಷ್ಟು ಶಾಲೆ ಇದೆ? 47,000 ಚಿಲ್ಲರೆ ಶಾಲೆಗಳಿದೆ. ಕಟ್ಟಿದ್ದು 3617 ರೂಮ್. ಅದರ ಹಿಂದೆ ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಕೇಂದ್ರ ಸರ್ಕಾರದಿಂದ ಯಾವುದು ವಾಜಪೇಯಿ ಶುರು ಮಾಡಿದ್ರು, ಯಾವ ಕಲ್ಪನೆಯನ್ನು ವಾಜಪೇಯಿ ದೇಶದ ಜನರ ಮುಂದಿಟ್ಟರು, ಕಟ್ಟ ಕಡೆಯ ಮಗುಗೂ ನಾನು ಶಿಕ್ಷಣ ಕೊಡ್ತೀನಿ, ಸರ್ವ ಶಿಕ್ಷಣ ಅಭಿಯಾನ. ಇದು ಯಾರೋ ಒಂದು ಸಮಾಜಕ್ಕೆ ಲಿಮಿಟೆಡ್ ಆಗಿದ್ದಲ್ಲ, ಎಲ್ಲರಿಗೂ ಸಿಗಬೇಕು, ಸರ್ವರಿಗೂ ಸಿಗಬೇಕು ಅಂತ ಪ್ರಯತ್ನ ಮಾಡ್ತಾ ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಈ ಶಿಕ್ಷಣದ ವ್ಯವಸ್ಥೆಯಲ್ಲೇ ಅಮೂಲ್ಯವಾದಂಥ ಬದಲಾವಣೆಗಳನ್ನ ತರುವಂಥ ಪ್ರಯತ್ನ ಮಾಡಿದ್ರು. ಯಾವ ರಾಜ್ಯ, ಯಾವ ಪಕ್ಷ ಆಳುತ್ತೆ ಯಾವುದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ದೇಶದ ಎಲ್ಲ ರಾಜ್ಯಗಳಿಗೆ, ಎಲ್ಲ ಶಾಲೆಗಳಿಗೆ ಕೊಠಡಿ ಕೊಡ್ತೀವಿ ಅಂತೇಳಿ 10 ವರ್ಷದಲ್ಲಿ ಕೊಡ್ತೀವಿ ಅಂತ ಭಾಳ ಪ್ರಯತ್ನ ಮಾಡಿದ್ದನ್ನು ನಿಮಗೆಲ್ಲರಿಗೂ ಗೊತ್ತಿದೆ. ಈ ಶಾಲೆಯಲ್ಲೂ ಸರ್ವ ಶಿಕ್ಷಣ ಅಭಿಯಾನದಿಂದ ಆದಂಥ ಕೊಠಡಿಗಳಿರ್ಬೋದು.
ಅದಾದಮೇಲೆ ಇಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ 5 ವರ್ಷ ಶಾಲೆಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ. ಅದಾದಮೇಲೆ ಒಂದಷ್ಟು ಇಂಪಾರ್ಟೆನ್ಸ್ ಯಾಕೆ ತಪ್ಪಿತು, ನಾನೇನು ರಾಜಕೀಯ ಮಾತಾಡೋಕ್ಕೆ ಬಂದಿಲ್ಲ, ಶಾಲೆಯಲ್ಲಿ ನಾನು ರಾಜಕೀಯನೂ ಮಾತಾಡಲ್ಲ. ಆದರೆ ಕೊಠಡಿಗಳ ನಿರ್ಮಾಣ ಆಗಲಿಲ್ಲ, ಬರೀ 3617 ಆಯಿತು. ಇದ್ರ ಜೊತೆಗೆ ಹೆಚ್ಚು ಮಳೆಗಳು, ಕಳೆದ 3 ವರ್ಷದಿಂದ ಮಳೆ ಹೇಗೆ ಬರ್ತಿದೆ ರಾಜ್ಯದಲ್ಲಿ ನಿಮ್ಗೆ ಗೊತ್ತಿದೆ. ನಮ್ಮ ಸರ್ಕಾರ ಬಂದ ತಕ್ಷಣ ಭಗವಂತ ಪರೀಕ್ಷೆ ಮಾಡ್ದ. ಮೊದಲನೇ ವರ್ಷ ಫ್ಲಡ್ ಕೊಟ್ಟು ಊರನ್ನೇ ಕೊಚ್ಚೋಗುವಂಗೆ ಮಾಡಿ, ಮನೆನೇ ಇದ್ದಂಗೆ ಮಾಡಿ ಫ್ಲಡ್ನ ಪರೀಕ್ಷೆಗೆ ಒಳಗಾದ. ಅದಾದ್ಮೇಲೆ ಕೊರೋನಾ ಅಂತ ಮಹಾಮಾರಿಗೆ ಒಳಗಾಯ್ತು ಈ ದೇಶ. ಆಗಲೂ ಸಹಿತ ಯಡಿಯೂರಪ್ಪನವರ ಸರ್ಕಾರ 2 ವರ್ಷದಲ್ಲಿ 8,000 ಚಿಲ್ಡ್ರನ್ ರೂಮನ್ನು ಕಟ್ಟಿದ್ವಿ. ಅದಾದ ನಂತರ ಈಗ ಸುಮಾರು 10,000 ಕೊಠಡಿಗಳನ್ನ ನಾವು ಕಟ್ತಿದ್ದೀವಿ ವಿವೇಕದ ಹೆಸರಿನಲ್ಲಿ. ವಿವೇಕಾನಂದರ ಹೆಸರಿನಲ್ಲಿ ಮಗುಗೆ ವಿವೇಕಾನಂದರ ಜ್ಞಾನಗಳು ನಮ್ಮ ಮಕ್ಕಳಿಗೂ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಥರದ ಕೊಠಡಿಗಳು ಕಟ್ಟಿದ್ರಿಂದ, ಅಂದರೆ ಸುಮಾರು 20,000 ಕೊಠಡಿಗಳನ್ನ ಹೈಸ್ಕೂಲ್ ಕಾಲೇಜನ್ನು ಸೇರಿದ್ರೆ ಕಳೆದ 4 ವರ್ಷದಲ್ಲಿ ಕಟ್ಟಿದ್ದೀವಿ. ಅದರಿಂದ ಮುಂದಿನ ದಿನಗಳಲ್ಲಿ ಒಂದಷ್ಟು ಕೊಠಡಗಳ ಕೊರತೆ ಕಡಿಮೆ ಆಗುತ್ತೆ. ಹೋದ್ಸಲಿ ಆಗಸ್ಟ್ 15 ಬೊಮ್ಮಾಯಿಯವರು ಬರೀ ಭಾಷಣ ಮಾಡಲಿಲ್ಲ, ಅವ್ರು ಹೇಳಿದ್ರು 250 ಕೋಟಿ ರೂಪಾಯಿಯಷ್ಟು ಟಾಯ್ಲೆಟ್ಗೋಸ್ಕರನೇ ಮೀಸಲಾಗಿಡ್ತೀನಿ. ಮುಂದಿನ ಆಗಸ್ಟ್ 15 ಒಳಗೆ ಯಾವುದೇ ಶಾಲೆಯಲ್ಲಿ ಟಾಯ್ಲೆಟ್ ಇಲ್ಲ ಅಂತ ಆಗಬಾರ್ದು. ಟಾಯ್ಲೆಟ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ತಾಯಿ ಅವರ ಹೆಣ್ಮಕ್ಳನ್ನ ಶಾಲೆ ಕಳಿಸ್ದಂಗೆ ಇರಬಾರ್ದು ಅನ್ನೋದಕ್ಕೋಸ್ಕರ BJP ಸರ್ಕಾರ ನಿರ್ಣಯ ಅಂತ. ಈ ಥರ ಬರೀ ಕೊಠಡಿಗಳು ಮಾತ್ರ ಸಾಕಲ್ಲ, ಕೊಠಡಿಗಳು ಮಾತ್ರ ಇದ್ರಾಗಲ್ಲ, ಟೀಚರ್ಸ್ ಬೇಕು. ತುಂಬ ಜನ ಕೇಳ್ತಾರೆ ಇಂಗ್ಲೀಷ್ ಮೀಡಿಯಂ ಮಾಡಿ ಅಂತ. 276 KPS ಶಾಲೆಗಳು ಮಾಡಿದ್ದೀವಿ. ಅದಕ್ಕೆ ಇವತ್ತವರೆಗೂ ನಾವು ಪೂರ್ಣವಾಗಿ ಇಂಗ್ಲೀಷಿನ ಭಾಷೆಯಲ್ಲಿ ಪಾಠ ಮಾಡುವಂಥ ಟೀಚರ್ಸ್ನ ಕೊಡೋಕ್ಕೆ ನಮ್ಮ ಹತ್ರ ಇಲ್ಲ. ಮತ್ತು ಇದು ಯಾವುದೋ ಒಂದು ಅಂಗಡಿಲಿ ಸಿಗುವಂಥ ವಸ್ತು ಅಲ್ಲ, ಅಲ್ಲಿಂದ ಕೊಂಡ್ಕೊಂಬಂದು ಕೊಟ್ಬಿಡೋಣ ಅನ್ನಕ್ಕೆ ಸಮಾಜದಲ್ಲೇ ತಯಾರಾಗಬೇಕು. ಅದು ಆಗೋ ತನಕ ನಾವೇನಾದ್ರು ಶಾಲೆಯನ್ನು ಮಾಡಿದ್ರೆ ಅದು ಅನ್ಯಾಯ ಮಾಡ್ದಂಗೆ ಆಗುತ್ತೆ, ಮಕ್ಳಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಬೇಕು ಅನ್ನೋದು ಯೋಚನೆಗಳು ಶುರು ಮಾಡಿದ್ರು. ಹಿಂದೆ ಸುರೇಶ್ ಕುಮಾರ್ ಇದ್ದಾಗಲೂ 10,000 ಜನನ್ನ ಅಪಾಯಿಂಟ್ಮೆಂಟ್ ಪ್ರಯತ್ನ ಮಾಡಿದ್ರು, 3,000 ಚಿಲ್ಲರೆಯಷ್ಟು ಅಪಾಯಿಂಟ್ ಆದ್ರು. ಈಗ ಬೊಮ್ಮಾಯಿಯವ್ರ ಸರ್ಕಾರ ಬಂದಾಗ ಒಮ್ಮೆಲೆ 15,000 ಜನ ಟೀಚರ್ಸ್ನ ತಗೊಳ್ತೀವಿ ಅಂತ ನಿಶ್ಚಯ ಮಾಡಿದ್ರು. ಗುಣಮಟ್ಟದ ಶಿಕ್ಷಣವನ್ನು ಕೊಡದೇ ಇದ್ರೆ ಮಕ್ಕಳಿಗೆ ಅನ್ಯಾಯ ಮಾಡ್ತಿದ್ವಿ, ಶಾಲೆಯ ಟೈಮಲ್ಲಿ ವೇಸ್ಟ್ ಮಾಡ್ತಾ ಇದೀವಿ ಅನ್ನೋದಕ್ಕೋಸ್ಕರ ಗುಣಮಟ್ಟದ ಶಿಕ್ಷಕರನ್ನು ತಗೊಳ್ಳೋದಕ್ಕೋಸ್ಕರ 15,000 ಜನ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ 13,000 ಚಿಲ್ಲರೆ ಟೀಚರ್ಸ್ನ ಒಂದಿಷ್ಟು ಹಾಕಿದ್ದೀವಿ. ಕೋರ್ಟಿನ ಒಂದಷ್ಟು ಸಮಸ್ಯೆ ಬಗೆಹರಿದ್ರೆ ಮುಂದಿನ ಅಕಾಡೆಮಿಕ್ ಇಯರ್ಗೆ ಎಲ್ಲ ಶಾಲೆಗಳಿಗೂ ಇರುವಂಥ ವೇಕೆನ್ಸಿನ ಸ್ವಲ್ಪ ಮಟ್ಟಕ್ಕೆ more than 60% ನಾವು ಫಿಲಪ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅಲ್ಲಿ ತನಕ ಹಂಗೆ ಶಾಲೆ ನಡೆಸ್ತಿದೀವ, ಹಂಗೇನು ಶಾಲೆ ನಡೆಸ್ತಿಲ್ಲ. ಅತಿಥಿ ಶಿಕ್ಷಕರ ಮೂಲಕ ನಾವು ಶಾಲೆಗಳನ್ನ ನಡೆಸ್ತಾ ಇದ್ದೀವಿ. ಅತಿಥಿ ಶಿಕ್ಷಕರನ್ನೂ ಹಿಂದಿನ ಸರ್ಕಾರಗಳು ತಗೊಂಡಿತ್ತಿಲ್ಲ ಅಂತ ಹೇಳಲ್ಲ, ಆದರೆ ಯಾವಾಗ ತಗೊಂತಿದ್ವು? ಶಾಲೆ ಪ್ರಾರಂಭ ಆದ 3 ತಿಂಗಳು 4 ತಿಂಗಳ ಮೇಲೆ ಮಕ್ಕಳು ಎಷ್ಟಿವೆ, ಟೀಚರ್ಸ್ ಎಷ್ಟಿವೆ ಲೆಕ್ಕ ಮಾಡಿ ಮಾಡೋರು. ಈ ವರ್ಷ 1ನೇ ತಾರೀಕು ಜೂನ್ 1 ಶಾಲೆ ಪ್ರಾರಂಭ ಆದರೆ ಜೂನ್ 1ಕ್ಕೆ ನಾವು ಅತಿಥಿ ಶಿಕ್ಷಕರನ್ನ 34,000 ಅತಿಥಿ ಶಿಕ್ಷಕರ ನೇಮಕಾತಿ ಮಾಡುವಂತ ಮಾಡಿದ್ವಿ. ಅಂದರೆ ಒಂದು ಸಲ ಭಾಜಪ ಯಾವ ವಿಚಾರವನ್ನ ಅಂತ್ಯೋದಯ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹೇಳಿದ್ವಿ. ಅಂತ್ಯದ ಮಗುಗೆ ಶಿಕ್ಷಣವನ್ನು ಕೊಡಬೇಕು, ಅಂತ್ಯದಲ್ಲಿರುವಂಥವ್ರಿಗೆ ಎಲ್ಲ ಫೆಸಿಲಿಟಿ ಕೊಡಬೇಕು ಅಂದ್ವೋ ಆ ಪ್ರಯತ್ನ ಎಲ್ಲ ಕಡೆನೂ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಅನೇಕ ಶಾಲೆಗಳು ನಿನ್ನೆ ಸಂಜೆ ಹೋಗಿದ್ದೆ ನಾನು ಮುಲ್ಕಿಲಿ. ಜನ ಸಹಿತ ಶಿಕ್ಷಣ ಇಲಾಖೆಗೆ ತುಂಬ ಸಹಕಾರ ಕೊಡ್ತೀಯಾರೆ. ಅಲ್ಲಿಗೆ ಹೋದಾಗ ಶತಮಾನದ ಶಾಲೆ ಅಲ್ಲಿಗೆ ಹೋಗಿದ್ದೆ. ಅನೇಕ ಹಳೆ ವಿದ್ಯಾರ್ಥಿಗಳು ಬಂದಿದ್ರು. ಚೇರ್ಮನ್ ಕಾರ್ಪೊರೇಷನ್ ಬ್ಯಾಂಕಿನ ಚೇರ್ಮನ್ ಆದಂಥ ಡಿಸೋಜಾ ಬಂದಿದ್ರು. ಕರ್ನಾಟಕ ಬ್ಯಾಂಕಿನ ಮಾಜಿ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿದ್ದಂಥ ಭಟ್ ಒಬ್ರು ಬಂದಿದ್ರು. ಅವರೆಲ್ಲರೂ ಸೇರಿ 70 ಲಕ್ಷ ರೂಪಾಯಿನ ಕೊಠಡಿಗಳ ಸಹಿತ ಕಟ್ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಥರದ ಜನರ ಸಹಕಾರ ಸಹಿತ ಈಗ ಬರ್ತಿದೆ. ಈ ಶಾಲೆ ಸಹಿತ 75 ವರ್ಷ ಆಯಿತು ಅಂತ ಕೇಳಿದೆ ನಾನು. 75 ವರ್ಷಗಳಲ್ಲಿ ಅನೇಕರಿಗೆ ಈ ಥರದ ಜ್ಞಾನವನ್ನು ಕೊಟ್ಟಿದ್ದಾರೆ.
ಅದಕ್ಕೆ ನಾವು ನಿಮ್ಮಂಥ ಇಂಥ ಹಳೆ ಶಾಲೆಯ ಓಲ್ಡ್ ಬಾಯ್ಸಿಂದ ಶಿಕ್ಷಣ ಮಂತ್ರಿಯಾಗಿ ನಾವು ಕೇಳ್ತಿರೋದು, ಬಿಲ್ಡಿಂಗನ್ನು ನಾವು ಕೊಟ್ಕೊಡ್ತೀವಿ, ಟಾಯ್ಲೆಟ್ ನಾವು ಕಟ್ಕೊಡ್ತೀವಿ, ಆದರೆ ಟೀಚರ್ಸಿನ ಕೊರತೆ ಒಂದೇ ಸಲ ನಾವು ಬಗೆಹರಿಸೋಕ್ಕಾಗಲ್ಲ. ಅದಕ್ಕೆ ನಿಮ್ಮಲ್ಲಿ ಒಂದಷ್ಟು ಸಹಕಾರ ಇರಲಿ, ಮೇಂಟೆನೆನ್ಸ್ಗೆ ನಿಮ್ಮ ಸಹಕಾರ ಇರಲಿ ಅಂತ. ಟಾಯ್ಲೆಟ್ ಕಟ್ಟೋದು ದೊಡ್ಡ ಕೆಲಸ ಅಲ್ಲ, ಟಾಯ್ಲೆಟ್ ಮೇಂಟೈನ್ ಮಾಡೋದು ದೊಡ್ಡ ಕೆಲಸ. ಆದರೆ ಸರ್ಕಾರ ಎಲ್ಲವನ್ನೂ ಮಾಡಿಬಿಡುತ್ತೆ ಒಂದೇ ಸಲ ಅಂತೆಲ್ಲ. ಶಕ್ತಿ ಬಂದಾಗ ಎಲ್ಲ ಸರ್ಕಾರಗಳು ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡೇ ಮಾಡಿ, ಆದರೆ ಎಲ್ಲವನ್ನೂ ಒಂದೇ ಸಲ ಆಗತ್ತೆ ಅಂತ ಏನಿರಲ್ಲ. ಅದಕ್ಕೆ ನಿಮ್ಮ ಸಹಕಾರ ಇರಲಿ. ಇದರ ಜೊತೆಗೆ ಇತ್ತೀಚಿನದಲ್ಲಿ ಮಕ್ಕಳುಗಳ ಮಾನಸಿಕತೆ ಚೇಂಜ್ ಆಗ್ತಿರುವಂಥದ್ದು ನೀವು ವಿಶೇಷವಾಗಿ ಟೀಚರ್ಸು ಸಹಿತ ಅಬ್ಸರ್ವ್ ಮಾಡಿದ್ದಾರೆ. ಎಕ್ಸಾಮ್ ಅಂದರೆ ಹೆದರಿಕೆ ಶುರುವಾಗ್ತದೆ. ನಿನ್ನೆ ಒಬ್ಬ ಅಪ್ಪ ಅಮ್ಮ ಅವನ ಮಗನ ಕರ್ಕೊಂಬಂದಿದ್ರು. 8ನೇ ಕ್ಲಾಸಿನ ಎಕ್ಸಾಮ್ನ ಘೋಷಣೆ ಮಾಡಿಬಿಟ್ಟಿದೆ ಸರ್, ನನ್ನ ಮಗ ಹೆದರ್ಕೊಂಡ್ಬಿಟ್ಟಿದ್ದಾನೆ ಅಂತ. ಅಂದರೆ ಎಕ್ಸಾಮಿನ ಫಿಯರ್ ಮಗುಗೆ ಯಾಕೆ ಬರ್ತಿದೆ ಅಂದರೆ ಮಗು ತಪ್ಪಲ್ಲ, ನಾವು ಆ ಮಗು ಮೇಲೆ ಆ ಮಾರ್ಕ್ಸನ್ನು ಸ್ಕೋರ್ ಮಾಡು ಅಂತ ಹಾಕ್ತಿರುವ ಪ್ರೆಷರ್ ಕಾರಣಕ್ಕೋಸ್ಕರ ಆ ಮಕ್ಕಳುಗಳಲ್ಲೂ ಕಾಂಪ್ಲೆಕ್ಸಿಟಿ ಬೆಳೀತಿರುವಂಥದ್ದು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇದನ್ನು ಹೋಗ್ಲಾಡಿಸ್ಬೇಕು ಅಂತೇಳಿ ನಾವು ಮಾತ್ರ ಅಲ್ಲ, ಈ ದೇಶದ ಪ್ರಧಾನಿ ಸಹಿತ ಅನ್ಕೊಂಡು 6 ವರ್ಷದಿಂದ ಪರೀಕ್ಷೆಯ ಮೇಲೆ ಚರ್ಚೆ ಅನ್ನುವಂಥದ್ದನ್ನು ಶುರು ಮಾಡಿದ್ದಾರೆ. ನಮ್ಮ ಎಲ್ಲ ಶಾಲೆಗಳಲ್ಲೂ ಅದನ್ನು ಅರೇಂಜ್ ಮಾಡ್ತಾ ಇದ್ದೀವಿ. ಮೋದಿಯವರು ಬರೀ ಮಕ್ಕಳು ಬರಲಿ ಅದಕ್ಕೆ ಅಂತ ಹೇಳಿಲ್ಲ, ಮಕ್ಕಳು, ಪೋಷಕರು ಮತ್ತು ನಮ್ಮ ಟೀಚರ್ಸ್. ಯಾಕೆಂದ್ರೆ ಟೀಚರ್ಸು ನಮ್ಗೆ ಗೊತ್ತಿಲ್ದಂಗೆ ನಮ್ಮ ಶಾಲೆ ರಿಸಲ್ಟ್ ಚೆನ್ನಾಗಿ ಬರಲಿ ಅಂತೇಳಿ ನಾವು ಗೊತ್ತಿಲ್ಲದೆ ಇದ್ದಂಗೆ ಮಕ್ಕಳ ಮೇಲೆ ಪ್ರೆಷರ್ ಹಾಕ್ತೀವಿ ಎಕ್ಸಾಮಿನೇಷನ್. ಆ ಕಾರಣಕ್ಕೋಸ್ಕರ ಅವರೆಲ್ಲರನ್ನೂ 27ನೇ ತಾರೀಕು ಅಡ್ರೆಸ್ ಮಾಡ್ತಿದ್ದಾರೆ. ಇಲ್ಲಿ ಬಂದಿರುವಂಥ ಎಲ್ಲ ಅಪ್ಪ ಅಮ್ಮಂದ್ರು ನಾನು ಕೇಳ್ಕೊಂತೀನಿ, 9, 10ನೇ ಮಕ್ಕಳನ್ನ ಅಪ್ಪ ಅಮ್ಮಂದ್ರು ಯಾರು ಬಂದರೂ ಒಳ್ಳೇದು. ಈ ದೇಶದ ಪ್ರಧಾನಮಂತ್ರಿಗಳು ನಿಮ್ಮ ಜೊತೆ 1 ಗಂಟೆ ಇರ್ತಾರೆ. ಅವ್ರು ಮಾಡುವಂಥ ಭಾಷಣವನ್ನು ಕೇಳಿದ್ರೆ ನಾವು ನಮ್ಮ ಮಕ್ಕಳು ಏನಾಗಬೇಕು ಅನ್ನುವಂಥದ್ದು ನಿಶ್ಚಯ ಮಾಡ್ಬೋದು. ಸದ್ಗುರು ಅವರು ಒಂದೊಂದ್ಸಲಿ ಬೇಕಾದ ಸರಿ ಹೇಳಿದ್ದಾರೆ, ನೀವೆಲ್ಲ ನೋಡಿದ್ದೀರ ಅನ್ಸುತ್ತೆ ಅವ್ರ ಭಾಷಣಗಳಲ್ಲಿ. ಸದ್ಗುರುವರು ಒಂದು ತಾಯಿನ ಕೇಳ್ತಾರೆ, ನಿನ್ನ ಮಗು ಏನಾಗಬೇಕು ಅಂತ. ಆ ತಾಯಿ ಹೇಳ್ತಾಳೆ, ಪಕ್ಕದ ಮನೆಯವನು MBBS ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ನನ್ನ ಮಗನೂ MBBS ಮಾಡಬೇಕು. ನನ್ನ ಮಗ ಏನಾಗಬೇಕು ಅಂತ ನನಗೆ ಗೊತ್ತಿಲ್ಲ, ಪಕ್ಕದ ಮನೆ ಮಗು ಓದಿದೆ ಅನ್ನೋ ಕಾರಣಕ್ಕೆ ನಾವು ಓದಬೇಕು. ಈ ಥರದ ಪ್ರೆಷರ್ನ ನಾವು ಮಕ್ಕಳ ಮೇಲೆ ಹಾಕ್ತಿದ್ವಿ. ಅದರ ಪರಿಣಾಮ ತುಂಬ ದೂರದ ಪರಿಣಾಮಗಳು ಭಾರಿ ಗಂಭೀರವಾಗಿದೆ. ಅದಕ್ಕೋಸ್ಕರ ಅವತ್ತು ಸಹಿತ ನೀವೆಲ್ಲ ಬರಬೇಕು. ನಿಮ್ಮ ಹೆಡ್ ಮಾಸ್ಟರು ನಿಮ್ಮನ್ನೆಲ್ಲ, ನೀವು 7ನೇ ಕ್ಲಾಸ್ ಅದರಿಂದ ಸದ್ಯಕ್ಕಿಲ್ಲ, ಬಟ್ ಆದರೆ ಅದನ್ನು ಬಂದು ಈ ಶಾಲೆ ಇರಲ್ಲ, ಅರೇಂಜ್ಮೆಂಟ್ ಇರಲ್ಲ. 8ಗೂ ಇಲ್ಲ, 9th, 10th, 11th ಇದೆ. ಆದರೆ ನಾವು ಅರ್ಥ ಮಾಡ್ಕೊಳ್ಳೋಣ, ಹೊಸ ಶಿಕ್ಷಣ ನೀತಿ ಮೂಲಕ ಮಗು ಏನಾಗಬೇಕು ಅಂತ ಬಯಸುತ್ತೋ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತಿದ್ವಿ. ಒಂದು ಧೈರ್ಯವಾಗಿ ಎಲ್ಲರ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ನಮಗೊಂದಷ್ಟು ಹೊರಗಡೆ ಶಾಲೆಗಳು ಅಟ್ರಾಕ್ಟಿವ್ ಆಗಿರುತ್ತೆ. ಆದರೆ ಮೊನ್ನೆ ಪ್ರಜಾವಾಣಿಯಲ್ಲಿ ಒಂದು ಜೋಕ್ ನೋಡಿದೆ, ನಿಮಗೋಸ್ಕರ ಬರ್ದಿದ್ದಲ್ಲ, ನಮ್ಮ ಟೀಚರ್ಸ್ ಮೇಲೆ ಬರ್ದಿದ್ದು. ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಬೇಕಾದ ಜನ. ಆ ಜೋಕು ಬರುತ್ತಲ್ಲ, ಒಂದು ಪುಟ್ಟು ಜೋಕು, 70,000 ಟೀಚರ್ನ ಅಂತ ಹೇಳಿ ಒಂದು ಟೀಚರ್ನ ಹಾಕಿ ಕೈಯಲ್ಲಿ ಒಂದು ಮಗುನು ನಿಲ್ಲಿಸಿ, ಆ ಮಗು ಒಂದು ಶಾಲೆ ಮುಂದೆ ಹೋಗಿ 7,000 ರೂಪಾಯಿ ಸಂಬಳ ತಗೊಳ್ಳುವಂಥ ಟೀಚರ್ ಮುಂದೆ ಮಗುನ 70,000 ಟೀಚರ್ ಕರ್ಕೊಂಡು ಹೋಗ್ಬಿಡ್ತಿದ್ದಾರೆ ಅಂತ. ಅಂದರೆ ನಮ್ಮ ಶಾಲೆಗಳಲ್ಲಿ 70,000 ಸಂಬಳ ಕೊಟ್ಟು ಕಾಂಪಿಟೇಷನ್ ಮೂಲಕ ಬರುವಂಥ ಟೀಚರ್ಸ್ ನಮ್ಮತ್ತಿರೋದು. ಅವರೇನು ಸುಮ್ಮನೆ ನೆಂಟಸ್ತನಕ್ಕೆ ಟೀಚರ್ ಆಗಿಲ್ಲ, ಜಾತಿ ಮೇಲೆ ಟೀಚರ್ಸ್ ಆಗಿಲ್ಲ, ಲಂಚದ ಮೇಲೆ ಟೀಚರ್ಸ್ ಆಗಿಲ್ಲ, ಅವರ ಕೆಪಾಸಿಟಿಯ ಮೇಲೆ ಟೀಚರ್ಸ್ ಆಗಿರುವಂಥವ್ರು. ಬೇರೆ ಯಾವುದೇ ಶಾಲೆಗಳಲ್ಲಿ ಆ ಥರದ ಕ್ವಾಲಿಟಿ ಟೀಚರ್ಸ್ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಇದ್ದಾರೆ. 1, 2 ಅಲ್ಲ, 3 ಪರೀಕ್ಷೆ ಎಲ್ಲ ಅವರು ಡಿಗ್ರಿ ಪರೀಕ್ಷೆಯನ್ನು ತಗೊಂತಾರೆ, BEd ಪರೀಕ್ಷೆಯನ್ನು ತಗೊಂತಾರೆ, TET ಪರೀಕ್ಷೆಯನ್ನು ತಗೊಂತಾರೆ, CET ಪರೀಕ್ಷೆಗಳನ್ನ ತಗೊಂತಾರೆ. ಈ ಥರದ ಪರೀಕ್ಷೆಗಳನ್ನ ತಗೊಂಡು ಪಾಸಾಗಿ ಲಕ್ಷಾಂತರ ಜನಗಳ ಮಧ್ಯೆ ಕಾಂಪಿಟೇಷನ್ನಲ್ಲಿ ಪಾಸಾಗಿ ಬರುವಂಥ ಟೀಚರ್ಸ್ ಇದ್ದಾರೆ. ಖಂಡಿತ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ.
ನಿಮಗೆಲ್ಲೋ ಒಂದು ಕಡೆ ಈ ಭಾಷೆಯ ಒಂದು ಮೋಹ ಒಂದಷ್ಟು ಕಡೆ ಇದನ್ನು ಮಾಡ್ತಿದೆ. ಆದರೆ ಈ ಭಾಗದಲ್ಲಿ ಒಳ್ಳೆಯ ಸಂಖ್ಯೆಯಲ್ಲಿ, ನಾನು ಆಗಲೇ ಮಾತಾಡಿದೆ 400ಕ್ಕಿಂತ ಹೆಚ್ಚು ಮಕ್ಕಳಿವೆ ಅಂತ ಗೊತ್ತಾಯಿತು. ಅಂಗಾರವರು ಅವತ್ತಿಂದನೂ ನನಗೆ ಹೇಳ್ತಿದ್ರು, ನ್ಯಾಷನಲ್ ಹೈವೇ ಪಕ್ಕ ಒಂದು ಶಾಲೆ ಇದೆ, ನಮ್ಮ ಶಾಲೆಗೆ ರೂಮ್ ಕೊಡಲೇಬೇಕು ಅಂತ ತುಂಬ ಸಲ ಕಾಟ ಕೊಟ್ಟಿದ್ದಾರೆ. ಮಿನಿಸ್ಟರ್ ಆಗಿದ್ರು ನನ್ನ ಚೇಂಬರ್ಗೆ ಒಂದು 10 ಸಲ ನಿಮ್ಮ ಈ ಕ್ಷೇತ್ರದ ಶಾಲೆಗಳ ರೂಮ್ ಬೇಕು ಅಂತ ಬಂದ್ಯಾರು. ನಾನು ಮಿನಿಸ್ಟ್ರು ಕಂಡ್ರಿದ್ರು ಬಿಡ್ತಿದ್ದಿಲ್ಲ. ಇಲ್ಲ, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ನನ್ನ ಬಡ ಮಕ್ಕಳು ಬರ್ತಾರೆ ನನ್ನ ಶಾಲೆಗೆ. ನನ್ನ ಶಾಲೆಗೆ ಏನು ಆರ್ಥಿಕವಾಗಿ ಚೆನ್ನಾಗಿರೋ ಮಕ್ಕಳು ಬರಲ್ಲ. 2-3 ವಿಧಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಬರ್ತಾರೆ. ಒಂದು ಆರ್ಥಿಕ ಹಿನ್ನಡೆ ಇರ್ಬೋದು, ಇಲ್ಲ ಆ ಭಾಗದಲ್ಲಿ ಶಾಲೆನೇ ಇಲ್ಲ, ಇರೋದು ಒಂದೇ ಶಾಲೆ ಅನ್ನೋ ಕಾರಣಕ್ಕೆ ಬರ್ತಿರ್ಬೋದು. ಇಂದ ನನ್ನ ಶಾಲೆಗೆ ಚೆನ್ನಾಗಬೇಕು ಅನ್ನುವಂಥ ಆಸೆ. ಕೆಲವೇ MLAಗಳು ಅಷ್ಟೇ ಶಿಕ್ಷಣದ ಕ್ಷೇತ್ರಗಳಲ್ಲಿ ತಲೆ ಕೆಡಿಸ್ಕೊಳ್ಳುವಂಥವ್ರು. ಅದರಲ್ಲಿ ನಮ್ಮ ಸಚಿವರು, ನನ್ನ ಆತ್ಮೀಯರಾದ ಅಂಗಾರರು ಸಹಿತ ಒಬ್ಬರು. ಹಂಗೆ ಬರ್ತಾ ಕೇಳ್ತಿದ್ದೆ, ಬೇಕಾಷ್ಟು ಜನ ಹೇಳ್ತಿದ್ರು, ಬರೀ ಇದೊಂದೇ ಅಲ್ಲ ಸರ್, ಎಲ್ಲ ಕ್ಷೇತ್ರಗಳಲ್ಲೂ ಅಂಗಾರವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆ ಥರ ಶಾಸಕರನ್ನು ಸಹಿತ ನೀವು ಇಟ್ಕೊಂಡಿದ್ದೀರಾ. ಇನ್ನೂ ಒಂದಷ್ಟು ಕೊರತೆಗಳನ್ನ ಸರಿ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ನಾನು ಆಗಲೇ ಹೇಳ್ದಂಗೆ 47,000 ಶಾಲೆಗಳನ್ನ ಮಾಡ್ತಾ ಇದ್ದೀವಿ. ನಿಮ್ಮದು ಒಂದೇ ಜಿಲ್ಲೆಯಲ್ಲಿ 50ಕ್ಕಿಂತ ಕಡಿಮೆ ಇರುವಂಥ 138 ಹೈಸ್ಕೂಲ್ಗಳನ್ನ ರನ್ ಮಾಡ್ತಿದ್ದೀವಿ. 50ಕ್ಕಿಂತ ಕಡಿಮೆ ಅಂದರೆ 12 ಮಕ್ಕಳು 18 ಮಕ್ಕಳು ಇರುವಂಥ ಶಾಲೆಯನ್ನು ಸಹಿತ ನಾವು ರನ್ ಮಾಡ್ತಾ ಇದ್ದೀವಿ. ಆ ಶಾಲೆಯಲ್ಲೂ ಸಹಿತ 7+1 8 ಜನ ಟೀಚರ್ಸನ್ನು ಕೊಟ್ಟಿದ್ದೀವಿ ನಾವು. ಮಕ್ಕಳ ಆಧಾರದ ಮೇಲೆ ಹೈಸ್ಕೂಲಲ್ಲಿ ನಾವು ರನ್ ಮಾಡ್ತಿಲ್ಲ. ಮಕ್ಕಳಿಗೂ ಟೀಚರ್ಸಿನ ಸಂಖ್ಯೆ ಲಿಂಕ್ ಮಾಡೇ ಇಲ್ಲ. ಪ್ರತಿ ಹೈಸ್ಕೂಲು 7+1 ಟೀಚರ್ಸ್ನ ಕೊಟ್ಟಿದ್ದೀವಿ. ಹೆಡ್ ಮಾಸ್ಟರ್ನ ಕೊಟ್ಟಿಲ್ಲದೆ ಇರ್ಬೋದು, 7 ಅಂತೂ ಕೊಟ್ಟೇ ಇದ್ದೀವಿ. ಆ ಥರ ಕಾರಣದಿಂದ ಇಷ್ಟು ನಂಬರ್ಸ್ ಶಾಲೆಗಳಿರೋ ಕಾರಣಕ್ಕೋಸ್ಕರ ಒಂದಷ್ಟು ಕೊರತೆಗಳಿದೆ. ಆದರೆ ನಾನು ಹೇಳಿದೆ, ನಮ್ಮ ಸರ್ಕಾರ ಬಂದಾಗಲೆಲ್ಲ ಆ ಕೊರತೆ ನೀಗಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದೀವಿ, ಮುಂದೂ ಮಾಡ್ತೀವಿ. ನಮ್ಮ ಶಾಲೆಗಳು ಸಹಿತ ಯಾವುದೇ ಶಾಲೆಗೆ ಕಡಿಮೆ ಇಲ್ಲದಿರುವಂಥ ಅಟಲ್ಜಿ ಅವತ್ತು ಏನಂದ್ರೋ ಆ ಥರದ ಶಾಲೆಗಳನ್ನ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರದಿಂದ NEPಯನ್ನು ಸಹಿತ ಅಂದರೆ ಮಕ್ಕಳಿಗೆ ಬೇಕಾದಂಥ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ವಿವೇಕಾನಂದರು ಏನು ಹೇಳಿದ್ರಲ್ಲ, ಮಗುವಿಗೆ ಶಿಕ್ಷಣವನ್ನು ಬೋಧಿಸುವಂಥದ್ದಲ್ಲ, ಭಗವಂತ ಕೊಟ್ಟಂಥ ಅವನಲ್ಲಿ ಇರುವಂಥ ಶಕ್ತಿಯನ್ನು ಆಚೆ ತೆಗೆಯೋದಷ್ಟೇ ಶಿಕ್ಷಣದ ಕೆಲಸ ಅಂತ ಹೇಳಿದ್ರು. ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ಮ್ಯಾನ್ ಅಂತ ಹೇಳಿದ್ರು. ಮನುಷ್ಯನಲ್ಲಿ ಇರುವಂಥ ಇದನ್ನು ಆಚೆ ತೊರೆಯುವಂಥದ್ದು ಅಷ್ಟೇ ಶಿಕ್ಷಣದ ಕೆಲಸ ಅಂತ. ಆ ಥರ ಯೌವನದಲ್ಲಿ ಬಂದು ಆಸೆಗಳನ್ನ ಇಟ್ಕೊಂಡಿರುವಂಥ ಮಕ್ಕಳಲ್ಲಿ ಏನೇನು ಶಕ್ತಿ ಇದೆಯೋ ಆ ಶಕ್ತಿನ ಆಚೆ ತೆಗೆಯುವಂಥ ಪ್ರಯತ್ನ ನಮ್ಮ ಶಿಕ್ಷಕರು ಸಹಿತ ಮಾಡ್ತಾರೆ ಅನ್ನುವಂಥ ವಿಶ್ವಾಸ. ಮುಂದಿನ ದಿನಗಳಲ್ಲಿ ಪಾಠನ ಹೇಳ್ಕೊಡೋದಕ್ಕಿಂತ ಮಕ್ಕಳನ್ನು ಅಬ್ಸರ್ವ್ ಮಾಡಿ ಆ ಮಕ್ಕಳು ಏನಾಗಬೇಕು ಅಂತಾರೋ ಆ ದಿಕ್ಕಲ್ಲಿ ಆ ಮಕ್ಕಳನ್ನು ಕಳಿಸುವಂಥ ಶಿಕ್ಷಣ ವ್ಯವಸ್ಥೆಗಳನ್ನು ಸಹಿತ ನಾವು ತರುವಂಥವ್ರು ಇದ್ದೀವಿ. ಶಾಲಾ ಮನವಿಯನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. 75ನೇ ವರ್ಷದ ಹೊಸ್ತಿಲಲ್ಲಿರುವ ನಮ್ಮ ಶಾಲೆಯ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಸರಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಯಡಿಯು 75ನೇ ವರ್ಷದ ಸಂಭ್ರಮಾಚರಣೆಯ ಹೊಸ್ತಿಲಲ್ಲಿದ್ದು 400ಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಕಡಬ ತಾಲೂಕಿನ ಏಕೈಕ ಸರಕಾರಿ ವಿದ್ಯಾಸಂಸ್ಥೆಯಾಗಿದೆ. ಹಲವಾರು ನೂತನ ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ ಇಡೀ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಗುರುತಿಸಿಕೊಂಡಿರುವ ಶಾಲೆ ನಮ್ಮದಾಗಿದ್ದು, ನಮ್ಮ ಶಾಲೆಯ ಈ ಕೆಳಗಿನ ಬೇಡಿಕೆಗಳನ್ನು ಈಡೇರಿಯಾಗಿ 5 ಕೊಠಡಿಗಳ ನಿರ್ಮಾಣಕ್ಕೆ ಅನುದಾನವನ್ನು ತಮ್ಮ ವಿಶೇಷ ಅನುದಾನದಲ್ಲಿ ಒದಗಿಸುವಂತೆ ವಿನಂತಿ ಮಾಡುತ್ತಿದ್ದೇವೆ. ಕನಿಷ್ಠ ಪ್ರತಿ ತರಗತಿಗೆ ಒಬ್ಬರು ಶಿಕ್ಷಕರನ್ನು ಒದಗಿಸುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸುಸಜ್ಜಿತ ಕಂಪ್ಯೂಟರ್ ಕಲಿಕೆಯೂ ಸೇರಿದಂತೆ ದಾಖಲೆ ನಿರ್ವಹಣೆಗೆ ಅನುಕೂಲ ಆಗುವಂತೆ ಕಂಪ್ಯೂಟರ್ ಶಿಕ್ಷಕರನ್ನು ಒದಗಿಸುವಂತೆ ವಿನಂತಿ ಕಾಲಕ್ಕೆ ಪರಿಷ್ಕರಿಸುವಂತೆ ವಿನಂತಿ ಮಾಡುತ್ತಿದ್ದೇವೆ. ಕಂಪ್ಯೂಟರ್ ಕಲಿಕೆಗೆ ಅನುಕೂಲವಾಗುವಂತೆ ಪ್ರತ್ಯೇಕ ಅನುದಾನವನ್ನು ಒದಗಿಸುವಂತೆ ವಿನಂತಿ ಮಾಡುತ್ತಿದ್ದೇವೆ. ಸುಸಜ್ಜಿತವಾದ ಭೋಜನಾಲಯ ನಿರ್ಮಾಣಕ್ಕೆ ಅನುದಾನ ಒದಗಿಸಿಕೊಡುವಂತೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಪ್ರತ್ಯೇಕ ವಾಚನಾಲಯ ಹಾಗೂ ಪ್ರಯೋಗಾಲಯ ಕೊಠಡಿ ನಿರ್ಮಾಣಕ್ಕೆ ಅನುದಾನ ಒದಗಿಸಿಕೊಡುವಂತೆ ವಿನಂತಿ ಮಾಡುತ್ತಿದ್ದೇವೆ. ಪ್ರತಿ ತರಗತಿಗಳಿಗೆ ವಿದ್ಯಾರ್ಥಿ ಸಂಖ್ಯೆಗನುಗುಣವಾಗಿ ಪೀಠೋಪಕರಣಗಳನ್ನು ಖರೀದಿಸಲು
ಒಂದಷ್ಟು ಶಾಲೆಯ ಬೇಡಿಕೆಗಳ ಬಗ್ಗೆ ಮನವಿ ಬಂದಿದೆ. ಈ ಮನವಿಗಳು ಯಾಕೆ ಬರ್ತದೆ ಅಂದರೆ, ಕಾಲಕಾಲಕ್ಕೆ ಸರಿಯಾಗಿ ಶಾಲೆಗಳ ಮತ್ತು ಶಾಲೆಗೆ ಸಂಬಂಧಪಟ್ಟಂಥ ಅವಶ್ಯಕತೆಗಳ ಬಗ್ಗೆ ಆದ್ಯತೆಯನ್ನು ಕೊಡದೇ ಇದ್ದಾಗ ಈ ಬೇಡಿಕೆಗಳೆಲ್ಲವೂ ಕೂಡ ಬರ್ತದೆ. ಉದಾಹರಣೆಗೆ ಮಾನ್ಯ ಸಚಿವರು ಹೇಳಿದರು, ಈ ವರ್ಷ ಬರೇ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ವಿವೇಕ್ ಯೋಜನೆ ಅಡಿಯಲ್ಲಿ ಸುಮಾರು 39 ಕೊಠಡಿಗಳು ಬಂತು. ಅಂದರೆ ಈ ವರ್ಷ 39 ಕೊಠಡಿಗಳು ಬಂದಿದೆ. ಅದೇ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಅಥವಾ 2 ವರ್ಷಕ್ಕೊಮ್ಮೆ 39 ಕೊಠಡಿಗಳು ಬರ್ತಿದ್ರೆ, ಇವತ್ತು ನಮ್ಮ ಯಾವುದೇ ಶಾಲೆಗಳಿಗೂ ಕೂಡ ಕೊಠಡಿಯ ಅವಶ್ಯಕತೆಗಳು ಬರ್ತಾ ಇರಲಿಲ್ಲ. ಹಾಗೆಯೇ ಕೊಠಡಿಗಳು ಆಗಲಿಲ್ವಾ? ಆಗ ಅವರು ಒಂದು ಮಾತನ್ನು ಹೇಳಿದರು, 50 ವಿದ್ಯಾರ್ಥಿಗಳಲ್ಲಿರುವ 8, 9, 10ನೇ ತರಗತಿಯವರೆಗಿರುವಂಥ ಶಾಲೆಗಳು 138 ಇದೆ ಅಂತ ಹೇಳಿಕೊಂಡು, ಎಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆಯೋ ಅಲ್ಲಿ ರೂಮುಗಳಿದೆ. ಹಾಗಂತೇಳಿ ಆ ರೂಮನ್ನು ಇಲ್ಲಿ ಬಂದು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಟೀಚರ್ಸನ್ನು ಬದಲಾವಣೆ ಮಾಡಬಹುದು. ಇಲ್ಲಿ ನಾವು ಆ ರೀತಿಯ ಒಂದು ಅವಶ್ಯಕತೆಯನ್ನು ಪೂರೈಕೆ ಮಾಡಬೇಕಾದ್ರೆ ಇಲ್ಲಿ ನಾವು ಅನುದಾನವನ್ನು ಕೊಡಬೇಕು, ಆ ರೀತಿಯ ಕೊಠಡಿಯ ನಿರ್ಮಾಣ ಆಗಬೇಕು. ಆಗ ಮಾತ್ರ ಈ ಶಾಲೆಯ ಒಂದು ಕೊಠಡಿಯ ಅವಶ್ಯಕತೆಗಳು ಈಡೇರಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಅಂದರೆ ಇವತ್ತು ಸರ್ಕಾರಗಳಿಗೂ ಕೂಡ ಆ ರೀತಿಯ ಒಂದು ಇಚ್ಛಾಶಕ್ತಿ ಬೇಕು. ಆಗ ಅಟಲ್ಜಿಯವನ್ನ ಉಲ್ಲೇಖ ಮಾಡಿದೆ. ಕೆಲವರಿಗೆ ಆಗುವುದು ರಾಜಕೀಯನ ಅಂತ ಹೇಳ್ಕೊಂಡು, ರಾಜಕೀಯದ ಪ್ರಶ್ನೆ ಇಲ್ಲ. ವಾಸ್ತವಿಕವಾಗಿರ್ತಕ್ಕಂಥ ಮಾಹಿತಿಯನ್ನು ತರಿಸಿಕೊಳ್ಳಿ. ಅಟಲ್ಜಿಯವರು ಪ್ರಧಾನಮಂತ್ರಿಗಳಾಗಿರುವ ಸಮಯದಲ್ಲಿ ಆಗಿನ ಮಾನವ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಮುರಳಿ ಮನೋಹರ್ ಜೋಶಿಯವರು ಸರ್ವ ಶಿಕ್ಷಾ ಅಭಿಯಾನ ಅನ್ನತಕ್ಕಂಥ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ಎಷ್ಟು ಶಾಲೆಗಳಿಗೆ ಕೊಠಡಿ ಇರ್ಬೋದು, ಅಧ್ಯಾಪಕರು ಇರ್ಬೋದು, ನೇಮಕಾತಿಯನ್ನು ನಿಮ್ಮ ಮಾಹಿತಿಯನ್ನು ತರಿಸಿಕೊಳ್ಳಿ. ಆದರೆ ಆ ನಂತರ ಮುಂದೆ ಬಂದಂಥ ಸರ್ಕಾರ ಆ ಯೋಜನೆಯನ್ನೇ ಜಾರಿಗೆ ತರಲಿಲ್ಲ. 10 ವರ್ಷಗಳ ಕಾಲ ಆ ಯೋಜನೆಗಳು ಜಾರಿಗೆ ಬರದೆ ಎಷ್ಟು ಶಾಲೆಗಳ ಒಂದು ಮೂಲಭೂತ ಅವಶ್ಯಕತೆಗಳು ಕುಂಠಿತ ಆಯಿತು ಅಂದಲ್ಲಿ ನಾವು ಯೋಚನೆಯನ್ನು ಮಾಡಬೇಕು. ಆಗ ಅಟಲ್ಜಿಯವರು ಶಾಲೆ ಒಂದು ಶಿಕ್ಷಣಕ್ಕೆ ಮಾತ್ರ ಸಂಬಂಧಪಟ್ಟಾಗೆ ಅಲ್ಲ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಅನ್ನತಕ್ಕಂಥ ಯೋಜನೆಯನ್ನು ಕೂಡ ಜಾರಿಗೆ ತಂದರು. ಅವರು ತಂದಿರತಕ್ಕಂಥ ಉದ್ದೇಶ ಏನು? ಗ್ರಾಮೀಣ ಪ್ರದೇಶದಲ್ಲಿ ರೈತ ಬೆಳೆದಂಥ ಯಾವುದೇ ಉತ್ಪನ್ನಗಳಿರ್ಬೋದು, ಆ ಎಲ್ಲ ಉತ್ಪನ್ನಗಳು ಮಾರುಕಟ್ಟೆಗೆ ಬರಬೇಕಾದ್ರೆ ಒಂದು ಸಾರಿಗೆ ಸಂಪರ್ಕ ವ್ಯವಸ್ಥೆ ಬೇಕು ಅನ್ನತಕ್ಕಂಥ ಅಪೇಕ್ಷೆ ನಡೀತದೆ. ಅದರ ಪರಿಣಾಮವಾಗಿ ನಮ್ಮ ಹಲ್ನೆರೆಂಕಿಯಿಂದ ಗೋಳಿತೊಟ್ಟಿನವರೆಗೆ ಆ ಒಂದು ಯೋಜನೆಯಲ್ಲಿ ಡಾಮರೀಕರಣ ಕಾಮಗಾರಿ ಕೂಡ ಆಯಿತು. ಅಲ್ಲಿನೂ ಕೂಡ ಅಷ್ಟೇ ಆ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಏನಿದೆ, ಮುಂದಿನ ಸರ್ಕಾರ 10 ವರ್ಷಗಳ ಸರ್ಕಾರ UPA ಸರ್ಕಾರ ಬಂತು, ಅದು ಯಾವುದನ್ನು ಕೂಡ ಮಾಡಲಿಲ್ಲ. ಅದರ ಜೊತೆಗೆ ಇವತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಹಾದು ಹೋಗ್ತಾ ಇದೆ. ಆ ರೀತಿಯ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಕೂಡ ಇಡೀ 10 ವರ್ಷದಲ್ಲಿ ಎಲ್ಲಿ ಕೂಡ ಪ್ರಾರಂಭ ಆಗಲಿಲ್ಲ. ಆದರೆ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಯಾವ ಒಂದು ಅಟಲ್ಜಿಯವರ ಕಲ್ಪನೆ ಇತ್ತು, ಅಟಲ್ಜಿಯವರ ದೃಷ್ಟಿಕೋನ ಇತ್ತು, ಅದನ್ನು ಮತ್ತೆ ಪ್ರಾರಂಭಿಸುವಂಥ ಕೆಲಸವನ್ನು ಮಾಡಿದರು. ಅದು ಎಲ್ಲವೂ ಕೂಡ ನಾವು ಕಣ್ಣಾರೆ ನೋಡಲಿಕ್ಕೆ ನಮಗೆ ಸಾಧ್ಯ ಇದೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಕೂಡ ಇರಬಹುದು. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ನಾನು 1994ರಿಂದ ಆಗ ಈ ಗ್ರಾಮ ನನ್ನ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಇರಲಿಲ್ಲ. 15 ವರ್ಷಗಳು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿ ಈ ಗ್ರಾಮಗಳಾಯಿತು.
ಆ ಒಂದು 94ರಿಂದ ಇಲ್ಲಿಯವರೆಗೆ ಸುಮಾರು 28 ವರ್ಷಗಳ ಕಾಲ ನನ್ನ ಕ್ಷೇತ್ರಕ್ಕೆ ಈ ರೀತಿಯ ಕೊಠಡಿ ಬಂದಿರತಕ್ಕಂಥದ್ದು ಇದೊಂದು ದಾಖಲೆ. ಅಂದರೆ ಈ ವರ್ಷ ಮಾತ್ರ 39 ಕೊಠಡಿಗಳು ಬಂದಿದೆ. ನಾವು ಇನ್ನೂ ಕೂಡ ನೋಡಬಹುದು. ಹಾಗಂತಲ್ಲಿ ಏನು ನಮ್ಮ ಸರ್ಕಾರದ ಮಾತ್ರ ಚುನಾಯಿತ ಪ್ರತಿನಿಧಿಗಳು, ಇಡೀ ಕರ್ನಾಟಕದ ಮತ್ತು ಜಿಲ್ಲೆಯ ಅಂಕಿಅಂಶವನ್ನು ತಗೊಳ್ಳಿ, ಎಲ್ಲ ಶಾಲೆಗಳಲ್ಲೂ ಕೂಡ ಈ ರೀತಿಯ ಒಂದು ಕೊಠಡಿಗಳು ಬರುವಂಥ ಒಂದು ಕೆಲಸಗಳಾಗಿದೆ. ಅಂದರೆ ಇವತ್ತು ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂದರೆ, ಜನಗಳಲ್ಲಿ ಕೂಡ ಇವತ್ತು ಕಳೆದ ಅನೇಕ ವರ್ಷಗಳಿಂದ ಏನು ಆಗದಂಥ ಬೇಡಿಕೆಗಳಿದೆ, ಆ ಬೇಡಿಕೆಗಳ ಬಗ್ಗೆ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡದ ಕಾರಣ ಇವತ್ತು ಜನ ಕೂಡ ಆ ರೀತಿಯ ಒಂದು ಮನವಿಯನ್ನು ಕೊಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ನಾವು ಈ ಒಂದು ಸಂದರ್ಭದಲ್ಲಿ ಶಾಲೆಗಳ ಭವಿಷ್ಯದ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕು. ಕೆಲವು ಸಮಯದಲ್ಲಿ ನಾವು ಕೂಡ ಶಾಲೆಯ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಕೆಲವು ಸಮಯದಲ್ಲಿ ನಾವು ಕಠಿಣವಾಗಿರತಕ್ಕಂಥ ನಿರ್ಧಾರವನ್ನು ಕೈಗೊಳ್ಳಬೇಕು. ನಮಗೆ ಈಗ ಆಗಬಹುದು, ಅದು ದುಡ್ಡು ಸರ್ಕಾರದ ಅಂತಲಿಕೊಂಡು, ಹಾಗಂತಲ್ಲಿ ನಾವು ಕೈಯಿಂದ ಖರ್ಚು ಮಾಡುವಾಗ ಆ ದುಡ್ಡಿನ ಬೆಲೆ ನಮಗೆ ಯೋಚನೆ ಮಾಡ್ತೇವೆ, ಅದಕ್ಕೆ ಹಾಕಬಾರ್ದು ಅಂತ ಯೋಚನೆ ಮಾಡ್ತೇವೆ. ಇದು ಎಲ್ಲವೂ ಕೂಡ ಬರ್ತದೆ. ನಾನು ಉದಾಹರಣೆಗೆ ಒಂದು ಮಾತನ್ನು ಹೇಳುವಂಥದ್ದು, ನಾನು ಆಗ ಕಡಪದಲ್ಲಿ ನಮ್ಮ ಬೆಳ್ಳಾರಲ್ಲಿ ಕೂಡ ಹೇಳಿದೆ. ನನಗೆ ಬಲ್ಪಕ್ಕೆ ಒಂದು ಪ್ರೌಢಶಾಲೆ ಮಂಜೂರಾಗಿತ್ತು. ಆ ಮಂಜೂರಾಗುವ ಸಮಯದಲ್ಲಿ ಆಗ ನಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರು ಗೋವಿಂದೇಗೌಡರು, ದಲ ಗೌರ್ಮೆಂಟ್ ಇತ್ತು. ಶಾಲೆ ಮಂಜೂರಾಗಿದ್ದು ಬಂತು, ಇಲಾಖೆ ಅಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ, ಒತ್ತಡ ಬಂದು ಕೊಟ್ಟರು. ನಾನು ಮತ್ತೆ ಯೋಚನೆ ಮಾಡಿದೆ, ಈ ಶಾಲೆ ಪ್ರಾರಂಭ ಮಾಡಬಹುದು, ಈ ಶಾಲೆಗೆ ಎಲ್ಲಿಂದ ಮಕ್ಕಳು? ಬಲ್ಪದಿಂದ 6 ಕಿಲೋಮೀಟರ್ ಏನೆಕಲಲ್ಲಿ ಒಂದು ಪ್ರೌಢಶಾಲೆ ಇದೆ, ಒಂದು 6 ಕಿಲೋಮೀಟರ್ ದೂರದಲ್ಲಿ ಪಂಜದಲ್ಲಿದೆ, ಒಂದು 6 ಕಿಲೋಮೀಟರ್ ದೂರದಲ್ಲಿ ಗುತ್ತಿಗಾರಲ್ಲಿದೆ. ಹಾಗೆಯೇ ಈ ಶಾಲೆಗೆ ಎಲ್ಲಿಂದ ಬರುವಂಥ ಮಕ್ಕಳು? ಬರೇ ಒಂದು ಬಲ್ಪ ಮತ್ತು ಬೀದಿಗುಡ್ಡೆ 2 ಪ್ರೈಮರಿ ಶಾಲೆಗಳಿದೆ. ಈ ಪ್ರೈಮರಿ ಶಾಲೆಗಳು ಎಷ್ಟು ಮಕ್ಕಳಿದ್ದಾರೆ? ಆದರೆ ಈ ಶಾಲೆ ಪ್ರಾರಂಭ ಮಾಡಿದರೆ ಎಷ್ಟು ದಿನ ಉಳಿಸಿಕೊಳ್ಳಬಹುದು? ನಾವು ಉಳಿಸಿಕೊಳ್ಳಬೇಕಾದ್ರೆ ಮಾಸ್ಟರನ್ನ ಕೊಡಬಹುದು, ಕೊಠಡಿ ಕೊಡಬಹುದು, ಆದರೆ ಉಳಿಬೇಕಲ್ಲಿ ವಿದ್ಯಾರ್ಥಿಗಳು ಬೇಕಲ್ಲ. ವಿದ್ಯಾರ್ಥಿಗಳೆಲ್ಲ ಶಾಲೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ನಾನು ಗೋವಿಂದೇಗೌಡರಲ್ಲಿ ಈ ವಿಷಯವನ್ನು ಹೇಳಿದೆ, ಸರ್, ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ನಾವು ಕೋಟಿಗಟ್ಟಲೆ ಖರ್ಚು ಮಾಡಬೇಕು. ಖರ್ಚು ಒಮ್ಮೆಗೆ ಅಲ್ಲ, ಅದು ನಿರಂತರವಾಗಿ ಮಾಡ್ತಾ ಹೋಗಬೇಕು. ಅಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದ ಮೇಲೆ ಅಲ್ಲಿಯ ಅಧ್ಯಾಪಕರಿಗೆ ಸಂಬಳವನ್ನು ಕೊಡಬೇಕು, ಶಾಲೆಗೆ ಸಂಬಂಧಪಟ್ಟಂಥ ಮೂಲಭೂತ ಅವಶ್ಯಕತೆಯನ್ನು ಕೊಡಬೇಕು. ಅದು ಎಲ್ಲವೂ ಕೂಡ ತಾತ್ಕಾಲಿಕ ಅಲ್ಲ, ಅದು ಪ್ರತಿ ಹಂತದಲ್ಲಿ ಕೂಡ ವರ್ಷ ಮುಂದುವರಿತಾ ಹೋಗುವಂಥ ಒಂದು ಪರಿಸ್ಥಿತಿ. ನಾನು ಆಗ ಹೇಳಿದೆ, ಸರ್, ಈಗ ಅವಶ್ಯಕತೆ ಇಲ್ಲ, ಮತ್ತು ಮುಂದೆ ಅವಶ್ಯಕತೆ ನೋಡ್ತೇವೆ ತಿಳಿಕೊಂಡು. ನಾನು ಅದನ್ನು ಹೇಳಿ ಮರುದಿನ ನನ್ನ ಮೇಲೆ ಪ್ರತಿಭಟನೆ. ಅಕಸ್ಮಾತ್ ಅಲ್ಲಿ ಪ್ರೌಢಶಾಲೆ ಪ್ರಾರಂಭ ಆಗ್ತಿದ್ರೆ ಆ ಶಾಲೆಯನ್ನು ಮುಚ್ಚುವಂಥ ಪರಿಸ್ಥಿತಿ ಬಂತು. ಹರಿಹರದಲ್ಲಿ ಪದವಿ ಪೂರ್ವ ಕಾಲೇಜನ್ನು ಮಾಡಿದೆವು. ಹರಿಹರದಲ್ಲಿ ಕೂಡ ಪದವಿ ಪೂರ್ವ ಕಾಲೇಜು ಮುಚ್ಚುವಂಥ ಸ್ಥಿತಿ ಮುಚ್ಚಿದೆ. ಆದರೆ ಅಲ್ಲಿ ಸುಮಾರು 60-70 ಲಕ್ಷ ರೂಪಾಯಿಯ ಕಟ್ಟಡ ಇದೆ. ಆ ಕಟ್ಟಡವನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ, ಅಲ್ಲಿ ಜಾಗ ಇದೆ ಶಾಲೆಗೆ. ಅಂದರೆ ಇಂತಹ ಒಂದು ಸಂದರ್ಭಗಳು ಕೂಡ ಇದೆ. ಈ ರೀತಿಯಲ್ಲಿ ಇರುವ ಹೊತ್ತಿಗೆ ಎಲ್ಲೆಲ್ಲಿ ಯಾವ ರೀತಿಯ ಆದ್ಯತೆಯನ್ನು ಕೊಡಬೇಕು. ಆಗ ಹೇಳಿದರು, ಕೆಲವು ಶಾಲೆಯಲ್ಲಿ 5 ಮಕ್ಕಳು 6 ಮಕ್ಕಳು ಕೂಡ ಇದ್ದಾರೆ. ಕೆಲವು ಸಮಯದಲ್ಲಿ ಮಾಸ್ಟರ್ಗೆ ಬೇಕಾಗಿ ಶಾಲೆಯನ್ನು ಉಳಿಸಿಕೊಳ್ಳುವಂಥ ಸ್ಥಿತಿನೂ ಕೂಡ ಇರ್ತದೆ. ಇಂತಹ ಬೇರೆ ಬೇರೆ ಸಂದರ್ಭಗಳಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿಗೆ ಯಾವ ರೀತಿಯ ಆದ್ಯತೆಯನ್ನು ಕೊಡಬೇಕು ಆ ದಿಕ್ಕಿಂದ ಗಮನವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಅದಕ್ಕಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ನಾಗೇಶ್ ಅವರು ಬಂದು ಈ ಒಂದು ಶಾಲಾ ಕೊಠಡಿಯ ಒಂದು ಶಂಕುಸ್ಥಾಪನೆ ನಡೆದಿದ್ದಾರೆ. ಅವರಿಗೆ ಈ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಈಗ ಏನು 5 ಕೊಠಡಿಗಳಿಗೆ ಸಂಬಂಧಪಟ್ಟಾಗಿ ನಾವು ಶಂಕುಸ್ಥಾಪನೆ ಮಾಡಿದ್ದೇವೆ, ಅದೊಂದು
ಅದನ್ನು ಕೂಡ ಆದಷ್ಟು ಬೇಗನೆ ಮುಗಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತೇವೆ. ಮುಂದೆ ಏನು ಅವಶ್ಯಕತೆಗಳಿದೆ ಅದನ್ನು ಕೂಡ ಒಂದು ಸರ್ಕಾರದ ಕಡೆಯಿಂದ, ಇನ್ನು ಬೇರೆ ಬೇರೆ ನಮ್ಮ ಕಂಪೆನಿಗಳಿದೆ CRS ಫಂಡ್ಗಳಲ್ಲಿ, ಆ ರೀತಿಯ CRS ಫಂಡ್ಗಳನ್ನು ಎಲ್ಲೆಲ್ಲಿಂದ ಪಡ್ಕೊಳ್ಬೋದು ಆ ಎಲ್ಲ ದಿಕ್ಕಿನಿಂದ ಯೋಚನೆ ಮಾಡಿಕೊಂಡು ಇವತ್ತು ಶಾಲೆಗೆ ಬೇಕಾಗಿರತಕ್ಕಂಥ ಬೇಡಿಕೆಗಳು ಏನಿದೆ ಆ ಬೇಡಿಕೆ ಬಗ್ಗೆ ನಾವು ಖಂಡಿತವಾಗಿಯೂ ಗಮನವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಮತ್ತು ಸಕಾಲ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ BC ನಾಗೇಶ್ ಸರ್ ಅವರು ಶಂಕುಸ್ಥಾಪನೆ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲ ಶಿಕ್ಷಣ ಪ್ರೇಮಿಗಳ ಪರವಾಗಿ, ಇಲ್ಲಿ ಸೇರಿದ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ ನಮ್ಮ ಶಾಲೆಗೆ 5 ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಕೊಠಡಿಯನ್ನು ಒದಗಿಸಿಕೊಟ್ಟಂತಹ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಸನ್ಮಾನ್ಯ ಶ್ರೀ ಅಂಗಾರ ಸರ್, ಮೀನುಗಾರಿಕೆ ಮತ್ತು ಬಂದರು, ಮಲೆನಾಡು ಜಲ ಸಾರಿಗೆ ಕರ್ನಾಟಕ ಸರ್ಕಾರ, ತಮಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಪನಿರ್ದೇಶಕರಾದಂತಹ ಶ್ರೀ ಸುಧಾಕರ್ ಸರ್, ತಮಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.